ಮಾಡ್ರಿ. ನಿಮ್ಮ ಕೆಲಸ ನೋಡಿದೆ ಹಾಡು ಕೂಡ ಲೇಡೀಸ್ ಕೆಲಸ ಮಾಡ್ತೀರಲ್ಲ, ಏನದು ಶಕ್ತಿ? ಏನದು ಏನಿಲ್ಲ, ಕಷ್ಟ ಜೀವನ ಜೀವನ ಮಾಡ್ಬೇಕಲ್ಲ ಸರ್, ಏನ್ ಮಾಡ್ತೀರಾ? ಕಷ್ಟ ಐತೆ, ಮಾಡ್ಬೇಕು, ಮಾಡ್ಲೇಬೇಕು. ಸಾಕು ಅಂದ್ರೆ ಮೀನಾಕ್ಷಿ, ಅವ್ರ ಹೆಸರು ಮೂರ್ತಿ. ಮೂರ್ತಿ ನನಗೆ ಹೆಚ್ಚಾಗಿ ಇದನ್ನ ಎತ್ತಬೇಕು ಅಂದ್ರೆ ನೋಡಿ ಎಷ್ಟು ಭಾರ ಇದೆ. ಇಬ್ರು ಕೆಲಸ ಮಾಡ್ತಿದ್ರೆ ಇವತ್ತಿನ ಹುಡುಗ್ರಿ ಮಾಡ್ರಪ್ಪ ಮಹಿಳೆಯಾಗಿ ದೈಹಿಕ ಸಮಸ್ಯೆಗಳು ಇರುತ್ತೆ. ಅದೊಂದು ಕಾಲ ಇತ್ತು. ಆ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಕಬ್ಬಿಣದ ಕುಲುಮೆ ಇತ್ತು. ಆ ಕುಲುಮೆಯ ಘಂಟನಾದ ಊರಿಗೆಲ್ಲ ಕೇಳಿಸ್ತಾ ಇತ್ತು. ನಾಗರಿಕತೆ ಬೆಳೆದಂತೆ ಕುಲುಮೆಯ ಗಂಟೆ ನಾದವು ಕಣ್ಮರೆಯಾಗುತ್ತಾ ಬಂತು. ಆದರೂ ಸಹ ಪ್ರಾಚೀನ ಕಾಲದ ಅತ್ಯಂತ ಅಮೂಲ್ಯವಾದ ಒಂದು ಕಬ್ಬಿಣದ ಕುಲುಮೆಯ ವಿದ್ಯೆ ಇಡೀ ಗ್ರಾಮವನ್ನು ಕಟ್ಟಿತ್ತು. ಕಬ್ಬಿಣದ ಕುಲುಮೆ ಇಲ್ಲದೆ ಹೋದರೆ ಗ್ರಾಮವೇ ಇಲ್ಲ, ಕೃಷಿಯೇ ಇಲ್ಲ, ಯಾವುದೇ ಉತ್ಪಾದನೆ ಇಲ್ಲ. ಒಂದೇ ಮಾತಿನಲ್ಲಿ ಹೇಳೋದಾದರೆ ಅದೊಂದು ಫ್ಯಾಕ್ಟ್ರಿ. ನಾವು ಇಂಥ ಕಣ್ಮರೆಯಾದಂಥ ಕಬ್ಬಿಣದ ಕುಲುಮೆಯು ಕಮ್ಮಾರರು ಎಲ್ಲಿಯಾದರೂ ಇದ್ದಾರಾ ಅಂತ ನಾವು ನೋಡ್ತಾ ಇರುವಾಗ ಒಂದು ಗ್ರಾಮದಲ್ಲಿ ಕಬ್ಬಿಣದ ಆ ನಾದವು ಕೇಳಿಬಂತು. ಆ ನಾದವು ಕೇಳಿ ಬಂದಿದ್ದರಿಂದ ಅವರು ಏನು ಹೇಳ್ತಾರೆ, ಹೇಗಿದೆ ಅಂತ ಅವರನ್ನು ಖುದ್ದಾಗಿ ನೋಡಬೇಕು ಅನ್ನೋದು ನಮ್ಮ ಆಸೆ ಆಯಿತು. ಅವರನ್ನು ಖುದ್ದಾಗಿ ಹೋಗಿ ಅವರನ್ನು ಮಾತಾಡಿಸಿದ್ವಿ. ಅವರು ಏನು ಹೇಳಿದರು ಅಂತ ನೀವು ಕೇಳಿ. ಸ್ಟಾರ್ಟ್ ಮಾಡ್ದಾ? ಸ್ಟಾರ್ಟ್ ಆಯ್ತಾ? ನಮಸ್ಕಾರಮ್ಮ. ನಿಮ್ಮ ಕೆಲಸ ನೋಡಿದೆ, ಒಂದು ಹಾರ್ಡ್ ವರ್ಕ್ ಅದು. ಒಂದು ಗಂಡಸು ಕೂಡ ನೀವು ಲೇಡೀಸ್ ಕೆಲಸ ಮಾಡ್ತೀರಲ್ಲ, ಏನದು ಶಕ್ತಿ? ಏನದು? ಏನಿಲ್ಲ, ಕಷ್ಟ ಜೀವನ ಮಾಡಕ್ಕೋಸ್ಕರ. ಜೀವನ ಮಾಡ್ಬೇಕಲ್ಲ ಸರ್, ಏನ್ ಮಾಡ್ತೀರಾ? ಕಷ್ಟ ಐತೆ, ಮಾಡ್ಬೇಕು, ಜೀವನ ಹೊಟ್ಟೆ ಪಾಡಿಗೆ ಮಾಡ್ಬೇಕು, ಮಾಡ್ಲೇಬೇಕು. ಸಾಕ್ಬೇಕು. ಅಂದ್ರೆ ಕೇಳಿಲ್ಲ, ನಿಮ್ಮ ಹೆಸರೇನು? ಮೀನಾಕ್ಷಿ. ಮೀನಾಕ್ಷಿ. ನಿಮ್ಮ ಯಜಮಾನ್ರ ಹೆಸರು? ಅವ್ರ ಹೆಸರು ಮೂರ್ತಿ. ಮೂರ್ತಿ ಚಾರು. ನನಗೆ ಅವ್ರಿಗಿಂತ ಹೆಚ್ಚಾಗಿ ಇದನ್ನ ಎತ್ತಬೇಕು ಅಂದ್ರೆ ನೋಡಿ ಎಷ್ಟು ಭಾರ ಇದೆ. ಇದನ್ನ ನೀವು ಒಂದು ಇಬ್ರು ಕೆಲಸ ಮಾಡ್ತೀರಿ ಅಂದ್ರೆ ಗ್ರೇಟ್. ಯಾಕೆಂದ್ರೆ ಇವತ್ತಿನ ಹುಡುಗ್ರಿ ಮಾಡ್ರಪ್ಪ ಅಂದ್ರೆ ಓಡೋಗ್ಬಿಡ್ತಾರೆ. ಅಂಥದ್ರಲ್ಲಿ ನೀವು ಗಂಡ ಹೆಂಡತಿ ಪತ್ನಿಯರಾಗಿ, ಅದು ಮಹಿಳೆಯಾಗಿ ದೈಹಿಕ ಸಮಸ್ಯೆಗಳು ಇರುತ್ತೆ. ಆದ್ರೂ ಎಲ್ಲ ಕೆಲಸ ಮಾಡ್ತೀರಿ ಅಂದ್ರೆ ಬಹಳ ಖುಷಿ ಆಯ್ತು. ಆಮೇಲೆ ಏನು ಇವತ್ತಿಂದಲ್ಲ, ನಿಮ್ಗೆ ಯಾವತ್ತು ಬೇಜಾರಂತ ಅನ್ಸಿಲ್ವಾ? ಇಲ್ಲ ಅಂದ್ರೆ ಜೀವನನೇ ಇದಲ್ಲ ಸರ್, ಮಾಡಕ್ಕೆ ಅಂದ್ರೆ ಬೇಜಾರು ಮಾಡ್ಕೊಂಡ್ರೆ ಇನ್ನೊಂದ್ ತಕೋ ಕೆಲಸ ಮಾಡ್ಬೇಕು. ಇದು ನಮ್ದು ಸ್ವಂತದ್ದಲ್ವಾ, ನಮ್ಗೆ ಬೇಜಾರಂತ ಏನ್ ಅನ್ಸಲ್ಲ. ಇದು 5-6 kg ಇದೆ. ಅಯ್ಯೋ, ಇದಕ್ಕೂ ದೊಡ್ಡದ್ರಲ್ಲ, ಅಲ್ಲಿ ನೋಡಿ, ಅಲ್ಲಿ ಅದರಲ್ಲೂ ಬಡಿಬೇಕು ಅಂದ್ರೆ ಸಣ್ಣ ಪುಟ್ಟ ಇದು. ಆದ್ರೂ ಒಂದು 5 kg ಎತ್ತು ನಿರಂತರ ಕೆಲಸ ಮಾಡ್ಬೇಕಲ್ಲ. ಒಂದಷ್ಟು ದೂರ ನಡ್ಕೊಂಡು ಹೋಗಿ ಅಂದ್ರೆ ಕಷ್ಟ. ಆಮೇಲೆ ಕಬ್ಬಿಣ ಅದು ಹೀಟು, ಆ ಹೀಟ್ ಅಲ್ಲಿ ನೀವು ಕೆಲಸ ಮಾಡಿದ್ರೆ ಬೇಸಿಗೆಲ್ಲಂತೂ ಜೀವನನೇ ಬೇಡ ಅನ್ಸ್ಬಿಡುತ್ತೆ. ಅದ್ರಲ್ಲಿ ಬೇಗ ಇದೆ, ಮಾರ್ಕೆಟ್ಗಳಿರಲ್ಲ, ಆಮೇಲೆ ಕಾಂಪಿಟೇಷನ್. ಈಗ ಒಂದು ನಮ್ಮ ಇದ್ರಲ್ಲಿ ನಮ್ಮ ಆಚಾರ್ಯ ಸಂಘ ಇದ್ರಲ್ಲಿ ಏನಂದ್ರೆ ಒಂದು ಒಗ್ಗಟ್ಟಿಲ್ಲ. ಈಗ ನಾನೊಂದು 5 ರೂಪಾಯಿ ಮಾಡಿರ್ತೀನಿ, ಇನ್ನೊಬ್ಬ 2 ರೂಪಾಯಿ ಕಡಿಮೆ ಮಾಡ್ಕೊಂಡ್ ಬರ್ತಾನೆ ವಿನ ಅಂತಂದ್ರೆ ಇನ್ನು ಜಾಸ್ತಿ ಮಾಡ್ಕೊಂಡ್ ಹೋಗೋದಿಲ್ಲ. ಅವ್ರಿಗೆ ಒಟ್ಟಿಗೆ ಅವತ್ತಿನ ಜೀವನ ಅದು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೇ. ಜೀವನನೇ ಮುಂದೆ ಯಾರು ಬಂದಿಲ್ಲ. ನಿಮ್ಮನ್ನ ಮಾತಾಡಿಸ್ತೀನಿ, ಫಸ್ಟ್ ಇವ್ರನ್ನ ಮಾತಾಡಿಸ್ತೀನಿ. ಈಗ ನಿಮ್ಮ ಮನೆ ಕೆಲಸ ಇವೆಲ್ಲ ಮಾಡ್ಕೊಂಡು ಈ ಕೆಲಸ? ಹೌದು ಸರ್, ಎದ್ದು ಇದು ಕೆಲಸ ಮಾಡಿ ನಮ್ಮ ಟೈಮಿಗೆ ಕರೆಕ್ಟಾಗಿ ತಿಂಡಿ ಊಟ ಮನೆ ಕೆಲಸ. ಮಕ್ಕಳು ನಿಮಗೆ? ಇಬ್ರು. ಮಗ ಮಗಳು. ಅವ್ರು ಕೆಲಸ ಮಾಡ್ತಾರಾ? ಇಲ್ಲ, ಮಗ ಮಾಡ್ತಾನೆ.
ನೋಡಿ ಒಬ್ಬ ಅಮ್ಮ ಆಗಿ ಏನ್ ಮಾಡ್ತೀರಾ, ನಮ್ ತರ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಓದ್ಲಿ. ಅವ್ರು ನಮ್ ತರ ಮಾಡಲ್ಲ ಸರ್. ಈಗ ನಾವ್ ಮಾಡ್ದು ಅಂದ್ರೆ ಅವ್ರು ಮಾಡ್ಬೇಕಲ್ಲ ಇವತ್ತಿನರು. ಓಕೆ ಏನ್ ಮಾಡ್ತೀರಾ? ಹಂಗಾಗಿ ನಮ್ ತಲೆಗೆ ಹೋಗ್ಲಿ, ನಮ್ ಮಕ್ಳಿಗೆ ಬೇಡ ಅಂತಾನೆ ನಾವ್ ಹೇಳೋದು, ನಮ್ಮ ಮಕ್ಳಿಗಳಿಗೆ. ನಿಜ ಅದು. ಆದ್ರೆ ನನಗೇನಂದ್ರೆ ಒಂದು ಲೇಡೀಸ್ ಆಗಿ ಕೆಲಸ ಏನ್ ಮಾಡ್ತೀರಾ ಸರ್, ಜೀವನ ಕಷ್ಟ ಅಲ್ವಾ. ಇದೊಂದು ಪ್ರಾಚೀನ ವಿದ್ಯೆ ಇದೇನು ಇವತ್ತು ನನ್ನ ಹುಟ್ಟಿರೋದಲ್ಲ. ಇಲ್ಲ ಇಲ್ಲ, ಯಾಕೆ ಅಂತಂದ್ರೆ ಹಿಂದಿಂದ ತಲೆಮಾರಿಂದ ಬಂದಿರೋಂಥದ್ದು. ಇವತ್ತು ನಾವು ರೈತರಿಗೆ ಒಂದ್ ಏನಾದ್ರು ಒಂದು ಕುಡುಗೋಲು ಮಾಡ್ಕೊಟ್ಟಿಲ್ಲ ಅಂತಂದ್ರೆ ಅವರು ಈಗ ಬೇರೆ ಮಾಡಿರೋ ಅವ್ರೊಬ್ರು ರೈತರಿಗೆ ಮಾಡ್ಕೊಡ್ಲೇಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಗ್ಲಿ, ನಿಮ್ಮ ಒಂದು ಜೀವನ ನಾನು ನೋಡಿದಾಗ ಒಂದು 10 ದಿನ ನೋಡ್ಬೇಕಂತೆ. ಆವಾಗಲೇ ಗೊತ್ತಾಗೋದು ಒಂದು ಜೀವನ ಅಂದಿನ ಅಂತ. 2 ಮಕ್ಕಳು, ನೀವು ಸಂಸಾರ ಇಟ್ಕೊಂಡು ಇವತ್ತಿಗಿರ್ಬೋದು. ಇಂಥದ್ದೆಲ್ಲ ನೂರಾರು ವರ್ಷಗಳು ಮಾಡ್ಕೊಂಡು ಬಂದಿದ್ದಾರೆ. ಏನು ಹೇಳ್ತೀರಾ ನೀವು ಬೇರೆಯವರಿಗೆ, ಈ ಥರ ಕೆಲಸ ಮಾಡೋರಿಗೆಲ್ಲ ಏನು ಹೇಳ್ತೀರಾ? ಮಾಡ್ಬೇಕು ಅಂದ್ರೆ ಕೈಲಿ ಕಸುಬು ಇರ್ಬೇಕು ಸರ್. ಕೈಲಿ ಕಸುಬು ಇದ್ರೆ ಹೆಂಗಾರು ಜೀವನ ಮಾಡ್ಬೋದು. ಅಂದ್ರೆ ಮಾಡ್ಬೇಕಲ್ಲ ಸರ್. ಅಂದ್ರೆ ನಾವ್ ಹೇಳ್ತೀವಿ ಅಂದ್ರೆ ಇನ್ನೊಬ್ರು ಮಾಡ್ಬೇಕಲ್ಲ, ಆ ತರ. ಈಗ ನಾವ್ ಇನ್ನೊಬ್ರಿಗೆ ನಮ್ ತರ ನೀವು ಮಾಡಿ ಅಂತ ಹೇಳಂಗಿಲ್ಲ. ಇವತ್ತು ನೀನ್ ಮಾಡ್ದೆ ನಿನ್ಗೆ ಕಷ್ಟ ಇತ್ತೆ ಮಾಡ್ತೀಯ. ನಾವು ಸುಖ ಪಡ್ಬೇಕು ಅನ್ಕೊ ಬಂದಿದ್ದೀವಿ, ನಾವು ಸುಖ ಪಡ್ಬೇಕು. ನಿಮ್ ತರ ಮಾಡಲ್ಲ ಅಂತಾರಲ್ಲ, ತಿರ್ಗಿಸಿ ನಮ್ಗೆ ವಾದ ಮಾಡ್ತಾರೆ. ಆಗ ಅವ್ರಿಗೆ ಏನ್ ಹೇಳ್ತೀರಾ? ಸರ್ಕಾರಿ ಸವಲತ್ತುಗಳೆಲ್ಲ ಪಡ್ಕೊತಾ ಇದ್ದೀರಾ? ಏನು ಇಲ್ಲ ಸರ್. ಯಾರಾದ್ರೂ ಲೀಡರ್ಗಳು, ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಸಮಾಜ ವತಿಯಿಂದ ಲೀಡರ್ ಯಾರು ಏನು ಸವಲತ್ತು ಇಲ್ಲ, ನೂರಾರು ಸುತ್ತಿಸ್ತಾರೆ. ಅದು ಬನ್ನಿ ಇದು ಬನ್ನಿ ನಿಮ್ಗೆ ಇದೆ ಅಂತ ಹೇಳದ್ ಹೋಗೋದ್ ಬಿಟ್ರೆ ಅಲ್ಲಿ ನಮಗೆ ಅದನ್ನ ಸುತ್ತಿ ಸುತ್ತಿ ಬೇಜಾರಾಗತ್ತೆಗೆ. ಅವ್ರು ಅಲ್ಲಿ ಹೋದ್ರೆ ಒಂದ್ ಸರ್ಕಾರಿ ಸವಲತ್ತು ಕೇಳಕ್ ಹೋದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ, ನೀವು ಅವತ್ ಅದ್ ತಗೊಂಡ್ ಬನ್ನಿ, ಇದ್ ತಗೊಂಡ್ ಬನ್ನಿ, ಇದ್ ತಗೊಂಡ್ ಬನ್ನಿ, ಇದ್ ತಗೊಂಡ್ ಬನ್ನಿ ಅಂತ ತಿಂಗನ್ಗಟ್ಟೆ ವರ್ಷನ್ಗಟ್ಟೆ ಮಾಡೋತೀಗ ಅಲ್ಲೇ ದಿವ್ಸಕ್ಕೆ ನಮ್ದು ಲೈಫ್ ಮುಗ್ದೋಗ್ಬಿಡುತ್ತೆ ಅದ್ಲೆಗೆ. ಅದ್ರ ಬದ್ಲೆ ಇಲ್ಲಿ 100 ರೂಪಾಯಿ ದುಡ್ಕೊಂಡು ಜೀವನ ಮಾಡ್ಬೇಡ ಅನ್ಸ್ಬಿಡುತ್ತೆ. ಅವ್ರು ಅಲ್ಲಿ ಹೋದ್ರೆ 108 ರಾಮಾಯಣಗಳು ಹೇಳ್ತಾರೆ. ಸರಿ, ಆಯ್ತಮ್ಮ, ಸಂತೋಷ. ನೀವು ಹಿಂಗೆ ಕೆಲಸ ಮಾಡ್ತಾ ಇರಿ. ನಾನು ನೋಡಿದ್ನಲ್ಲ, ನೀವೆಲ್ಲ ನೀವು ಇಷ್ಟು ಮಾಡ್ತೀರಲ್ಲ ಗೊತ್ತಾಗಬೇಕು. ಈ ಮಾಡ್ತಾರೆ, ಇದ್ದಾರೆ, ಇವರು ಬದುಕಿದ್ದಾರೆ ಅಂತ ತೋರಿಸ್ಬೇಕಲ್ಲ. ಹೌದು ಸರ್, ಹೌದು. ನಮಸ್ತೆ, ನನ್ನ ಹೆಸರು ಸತೀಶ್ ಮುಳ್ಳೂರ್ ಅಂತ. ನಿಮ್ಮ ಹೆಸರೇನು? ನಮ್ಮ ಹೆಸರು ಮೂರ್ತಿ ಚಾರು ಅಂತ. ಮೂರ್ತಿ ಚಾರು. ಈಗ ನೀವು ಕಬ್ಬಿಣ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ. ನಾನು ಹಿಂಗೆ ನೋಡ್ತಾ ಬಂದೆ, ಸೌಂಡ್ ಕೇಳ್ತು. ಏನ್ ಮಾಡ್ತಾ ಇದ್ದಾರೆ ಇವರೆಲ್ಲ? ಕೆಲಸ ಹೆಂಗ್ ನಡೀತಾ ಇದೆ? ಜೀವನ ಹೆಂಗಿದೆ? ಜೀವನ ಇದೇನೆ, ಬಂದಿದ್ದು ರೈತರದ್ದು ಮಾಡೋದು, ಅದರಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಹಿಂದಿಂದಲೂ ತಲೆಮಾರಿಯಿಂದ ಮಾಡ್ಕೊಂಡು ಬಂದಿದ್ದೀವಿ. ತಂದೆ, ನಿಮ್ಮ ತಂದೆ ಹೆಸರೇನು? ಅಣ್ಣಪ್ಪಚಾರ್ರು. ಯಾವ ಸ್ವಂತ ಊರು? ಸ್ವಂತ ಊರು ಈಗ ಸೆಟ್ಲ್ ಆಗಿರೋದು ತವರದವ್ರ ಕೊಪ್ಪಲು, ಹಾಸನ ಜಿಲ್ಲೆ. ಅಲ್ಲೇ ತವರದವ್ರ ಕೊಪ್ಪಲಲ್ಲಿ ವಾಸವಾಗಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಅದು ಅವರು ಮಾಡೋರು. ಕೆಲವರು ಚಿನ್ನ ಬೆಳ್ಳಿ ಕೆಲಸ ಮಾಡ್ತಾರೆ, ಆಮೇಲೆ ಕೆಲವರು ಕಾರ್ಪೆಂಟ್ರ್ ಕೆಲಸ ಮಾಡೋರು, ಕೆಲವರು ಇದನ್ನ ಮಾಡಿದ್ದಾರೆ. ಹಿಂಗೆ ನಮ್ಮ ಹಿಂದಿಂದಲ್ಲವೇ ಸಂಪ್ರದಾಯ ಹಿಂದೆ ಅಜ್ಜ ಮುತ್ತಜ್ಜನ ಕಾಲದಿಂದನೂ ನಡ್ಕೊ ಬಂದಿದೆ. ನೀವು ಯಾವ ಕಮ್ಯುನಿಟಿ? ನಮ್ಮ ಕಮ್ಯುನಿಟಿ ವಿಶ್ವಕರ್ಮ ಜಾತಿಯವರು. ವಿಶ್ವಕರ್ಮ ಅಂತಂತಂದರೆ ಅದು ಈಗ ಸವಲತ್ತು ಯಾವುದು ಇಲ್ಲ. ವಿಶ್ವಕರ್ಮ ಬ್ರಾಹ್ಮಣ ಅಂತ ಮಾಡಿಬಿಟ್ಟಿದ್ದಾರೆ. ಹಿಂದೆ ವಿಶ್ವಕರ್ಮ ಬ್ರಾಹ್ಮಣಾಚಾರಿ ಅಂತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಸವಲತ್ತುಗಳು ಯಾವುದೂ ಇಲ್ಲ. ಅದರಲ್ಲಿ ಕೆಲವು ತಟೆಕೆರೆಗೆ ಅದು ಇದು ಅಂತ ಬರುತ್ತೆ. ಅದು ಏನೋ ಅದೊಂದೇನೋ ಇದು ಇಟ್ಬಿಟ್ಟಿದ್ದಾರೆ. ಅದಕ್ಕೆ ವಿಶ್ವಕರ್ಮ ಅಂತಂತಂದರೆ ಅದು ಭಗವದ್ಗೀತೆಯಲ್ಲಿ ಇದೆ, ಅದನ್ನು ಕರೆಕ್ಟಾಗಿ ತಿಳ್ಕೊಬೇಕು. ಅದು ಭಗವದ್ಗೀತೆಯಲ್ಲಿ ಇದೆ. ಅದು ವಿಶ್ವಕರ್ಮ ಬ್ರಾಹ್ಮಣಾಚಾರಿ ಅಂತ ಮಾಡಿಬಿಟ್ಟಿದ್ದಾರೆ. ಹಾಂ ಹಾಂ, ಯಾಕೆಂದರೆ ಜನವರಿ ಹಾಕ್ಬಿಟ್ರಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ. ನಿಂಗೆ ತಿಳ್ಕೊಂಡ್ ನೋಡ್ತಿರ್ತೀವಿ, ಗೊತ್ತಿದ್ದಲ್ಲ. ಹಿಂದೆ ಅಜ್ಜಾರ ಮುತ್ತಜ್ಜ ಕಾಲ ಹೇಳ್ಕೊಂಡು ಬಂದವ್ರು ಅಷ್ಟೇ. ಏನಂತ ಹೇಳ್ತಿದ್ರು? ಅದೇ ವಿಶ್ವಕರ್ಮ ಬ್ರಾಹ್ಮಣಾಚಾರ್ಯ ಅವರು ಅಂತ ಹೇಳಿದ್ದಾರೆ. ಚಾರ್ಯ ಅಂತ ಮಾಡಿದ್ದಾರೆ, ಬ್ರಾಹ್ಮಣ ಅಂತ ಮಾಡಿದ್ದಾರೆ. ಯಾಕೆ ಅಂತಂದರೆ ಇವತ್ತು ಯಾವ ರೀತಿ ಆಗಿದೆ ಅಂತಂದರೆ, ಇವತ್ತು ಶಿಲೆ ಕೆತ್ತೋರು ನಮ್ಮಲ್ಲೇ ಆಗಿಬಿಟ್ಟು ಶಿಲೆ ಕೆತ್ತೋದೊಂದು ಕಲೆಯನ್ನು ಕಟ್ಟಿದ್ರು. ಶಿಲೆ ಕೆತ್ತೋದನ್ನೆಲ್ಲವ ಅದನ್ನೇನು ಮಾಡಿದ್ರು, ಒಂದು ದೇವಸ್ಥಾನಕ್ಕೆ ಇಟ್ಬಿಟ್ರೆ ಕೇಂದ್ರ ಅವರು ಪೂಜೆ ಮಾಡೋದೊಂದು ಗೊತ್ತು, ಅದ್ರದ್ದು ನೇಮ ನೀತಿ ಅಂದ್ರೆ ಅವ್ರಿಗೊಂದು ಗೊತ್ತು. ಅಂದರೆ ಈಗ ಅದನ್ನ ಜೀವಾಳ ತುಂಬೋದು ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ ಇವತ್ತವರೆಗೂ. ಈಗ ನನ್ನ ಪ್ರಶ್ನೆ, ಈ ತವರದ ಕೊಪ್ಪಲಲ್ಲಿ ಈ ವಿಶ್ವಕರ್ಮರು ಎಷ್ಟು ಮನೆಗಳಿದೆ?
ಎಷ್ಟು ಮನೆ ಅಂತಂದರೆ ಟೋಟಲಿ ಹಿಂದೆ ಆಚಾರ್ಯರು ತವ್ರದವ್ರ ಕೊಪ್ಪಲು ಅಂತ ಹೆಸರಿಟ್ಟಿದ್ದೆ ಆಚಾರ್ಯದ ಊರು. 3 ಜನನೂ ಇದ್ದಾರೆ, ಗೌಡ್ರು ಇದ್ದಾರೆ, ಎಲ್ಲ ಇದೆ. ಒಟ್ಟಿಗೆ ಆಚಾರ್ಯ ಹಿಂದೆ ಚಿನ್ನ ಬೆಳ್ಳಿ ಕೆಲಸ ಮಾಡೋದು ಅಂತ ಇತ್ತು. ಆ ಒಂದು ಉದ್ದೇಶಕ್ಕೆ ಏನಾಗ್ಬಿಡ್ತು, ಈಗ ಅವರು ಯಾರ ಮನೆ ಹತ್ರ ಹೋದ್ರು ಅವಾಗ ಅಂಗಡಿಗಳೇನಿಲ್ಲ, ಮನೆ ಹತ್ರನೇ ಮಾಡೋರೆಲ್ಲ. ಹಿಂದೆ ಮನೆ ಹತ್ರನೇ ಮಾಡಿ ಇವಾಗ ಏನು ಮಾಡಿದ್ದಾರೆ, ಈಗಿನ ಹುಡ್ಲುಗಳೆಲ್ಲ ಏನು ಮಾಡಿದ್ದಾರೆ, ಅವ್ರೇನು ಇದಕ್ಕೆ ಕಲ್ತ್ಕೊಬಿಟ್ಟಿದ್ದಾರೆ. ಈಗ ಹೊಸದೆಲ್ಲ ಮಾಡಲೆಲ್ಲ ಬಂದಮೇಲೆ ಅಂಗಡಿಗಳಿಗೆ ಮಾಡಿ ಕೊಡೋ ಅಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಹಿಂದೆಲ್ಲ ಅಜ್ಜರ ಕಾಲದಲ್ಲೆಲ್ಲ ಮನೆ ಹತ್ರನೇ ಮಾಡ್ತಾ ಇದ್ದಿತ್ತು. ಮನೆಗಳು ಎಷ್ಟಿದೆ ಅಂತಂದರೆ ಒಂದು 15 ಟೋಟಲಿ ಜಾಸ್ತಿ ಇತ್ತು. ಈಗೆಲ್ಲ ಹೋದ್ರು ಹೊರಗಡೆ ಹೋದ್ರು. ಒಂದು 20 ಮನೆ, ಒಂದು 15 ಇದೆ ಈಗ ಟೋಟಲಿ. ಅವಾಗಿತ್ತು, ಅವಾಗ ಒಂದು 30 ಊರು. ಹಾಂ, ಆಚಾರದ ಊರು, ಚಿನ್ನ ಮಾಡೋ ಅಂಥದ್ದು. ಹಾಂ, ಈ ಕಡೆ ತಿಳ್ಕೊಂಡಿದ್ದೀನಿ. ಹೇಳಂತ ಭಾರಿ ಇದ್ದಾವೆ. ಈಗ ಅದನ್ನ ಹೇಳಕ್ ಹೋದ್ರೆ ಫ್ರೀಯಾಗಿ ಕೂತ್ಕೊಂಡು ಅದೇಂದು. ಈಗ 4 ಟಿವಿನ ಏನಾರು ಕೇಳ್ತಾ ಇದ್ದೀರಾ, ನಾನು 4 ಮಾತು ಹೇಳಬೇಕಾಗಿದೆ. ಅದನ್ನ ಹಿಂದಿಂದ ವೃತ್ತಿಗಳು ಮಾಡ್ಕೊಂಡು ಬಂದಿದ್ದೀವಿ, ಅದನ್ನ ಹೇಳ್ತೀವಿ ಅಷ್ಟೇ. ಯಾಕೆಂದ್ರೆ ಕಬ್ಬಿಣ ಅನ್ನೋದು ಇದೆಯಲ್ಲ, ಇದು ಬಹಳ ಅಮೂಲ್ಯವಾದ ವಸ್ತು. ಅದೇ ವಸ್ತು. ದೇವರಾಗಬೇಕಂದ್ರೆ ಹೌದು, ಗಟ್ಟಿಯಾದ ಕಬ್ಬಿಣ ಬೇಕು. ಹೌದೌದು, ನಿಮಗೆ ಗೊತ್ತು ನಾನು ಹೇಳೋದಕ್ಕಿಂತ. ಸರಿಯಾಗಿ ಟೆಂಪರ್ ಕೊಡದೆ ಹೋದ್ರೆ ಡೊಂಕುತ್ತೆ. ಅಂದ್ರೆ ನಿಮಗೆ ಎಷ್ಟು ಹೀಟ್. ಅದು ಬ್ಲೇಡ್ ತಗೊಂಡ್ ಬರಪ್ಪ, ಅದೊಂದು ಪೀಸು, ಅದು ಯಾವುದೋ ಒಂದು ತಗೊಂಡ್ ಬಾ, ಪೀಸ್ ತಬ. ಇದು ಈಗಿದೆ, ಇದು ಬ್ಲೇಡು, ಇದಕ್ಕೆ ಕಬ್ಬಿಣ ಅಂತಲ್ಲಿ ಹೇಳ್ತೀವಿ. ಇದು ಉಕ್ಕು. ಈ ಉಕ್ಕನ್ನ ಇದನ್ನ ಒಂದು ಯಾವ ರೀತಿ ಇದನ್ನ ಮಾಡಬೇಕು ಅಂತಂತಂದ್ರೆ, ಈ ಅಲಂಕಾರ ತರಬೇಕಾಗುತ್ತೆ, ಆಮೇಲೆ ಇದನ್ನು ತರಬೇಕಾಗುತ್ತೆ, ಇಷ್ಟೆಲ್ಲ ಮಾಡ್ಬೇಕು. ನೋಡೋಕೆ ಇದೊಂದು ಕಬ್ಬಿಣ, ಇಷ್ಟು ಮಾಡಬೇಕು ಅಂತ ಅದಕ್ಕೆ ಎಷ್ಟು ಶ್ರಮ ಪಡಬೇಕು ಅನ್ನೋದನ್ನ ಅದು ಗೊತ್ತಿರೋರಿಗೆ ಗೊತ್ತಿರುತ್ತೆ ಅಲ್ವಾ? ಗೊತ್ತಿರೋರಿಗೆ ಗೊತ್ತಿರೋ. ನಾವೇನಂತಾರೆ, ಈಗ ಒಬ್ರು ಬರ್ತಾರೆ, ಅವ್ರಿಗೆ ಬೇಕಾಗಿದೆ, ನಾನೊಂದು ಇದು ಕಬ್ಬಿಣ ತಂದಿದ್ದೀನಿ, ಇದಕ್ಕೊಂದು ಮಾಡಿಕೊಟ್ಬಿಡು ಅಂತಂದರೆ ಅದನ್ನು ಅವ್ರ ರೀತಿ ಮಾಡಿಕೊಡ್ಬೇಕು, ಅದಕ್ಕೊಂದು ರೂಪ ಕೊಡಬೇಕು, ಅವ್ರು ಕುಯ್ಯಕ್ಕೆ ಮಾಡಿಕೊಡ್ಬೇಕು, ಇಂಥದಕ್ಕೆ ಉಪಯೋಗಕ್ಕೆ ಬೇಕು ಅಂತ ಮಾಡಿಕೊಡ್ಬೇಕಾದ್ರೆ ಅದಕ್ಕೆ ಎಷ್ಟು ಸಮಯ ಇಟ್ಟು ನಾವೆಷ್ಟು ತಲೆ ಇಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಬೇಕು. ಈ ಉಕ್ಕು ಅಂದ್ರಲ್ಲ, ಕಬ್ಬಿಣಕ್ಕೂ ಉಕ್ಕಿಗೆ ಏನು ವ್ಯತ್ಯಾಸ? ಅದು ಉಕ್ಕು ಕಬ್ಬಿಣಕ್ಕೂ ಅಂತಂದರೆ ಏನು ಅಂತಂದರೆ, ಅದು ಕಬ್ಬಿಣ ಅಂತಂದರೆ ಮಿತು, ಅದಕ್ಕೆ ಟಂಪರ್ ಕೊಟ್ಟಿರೋದಿಲ್ಲ, ಅದರಲ್ಲಿ ಕ್ವಾಲಿಟಿಗೆ ಟಂಪರ್ ಇರೋದಿಲ್ಲ. ಇದು ಒರಿಜಿನಲ್, ಇದು ಉಕ್ಕು, ಇದಕ್ಕೆ ಉಕ್ಕು ಅಂತ ಹೇಳ್ತಾರೆ. ಇದಕ್ಕೆ ಟಂಪರ್ ಜಾಸ್ತಿ ಕೊಟ್ಟಿದ್ದಾರೆ. ಇದಕ್ಕೆ ಲೋಡ್ ಹಾಕ್ತಾರೆ, ಲಾರಿ ಲೋಡು. ಇದಕ್ಕೆ ಅಷ್ಟು ಇದೆ. ಕಬ್ಬಿಣ ಆದರೆ ಬಗ್ಗು ಹೋಗುತ್ತೆ, ಇದು ಬಗ್ಗಲ್ಲ. ಇದಕ್ಕೆ ಇದೊಂದು ಮನೆಗೆ ಹಾಕೋ ರಾಡು. ಇದಕ್ಕೆ ಎಷ್ಟು ಟಂಪರ್ ಕೊಡ್ಬೇಕು ಅಷ್ಟೇ ಕೊಟ್ಟಿದ್ದಾರೆ. ಇದಕ್ಕೆ ಹೆವಿ ಟಂಪರ್ ಕೊಟ್ಟಿಲ್ಲ. ಇದು ಬಗ್ಗುತ್ತೆ, ಇದು ಬಗ್ಗೋಯ್ತು. ಇದನ್ನು ಬಗ್ಸಕ್ಕಾಗೋದಿಲ್ಲ, ಇದನ್ನು ಬಗ್ಸಕ್ಕಾಗಲ್ಲ. ಮತ್ತೆ ಅದೊಂದು ಬೇರಿಂಗು, ಅದು ಬೇರಿಂಗು ಇದು ಮಾಡ್ತಾಯಿದ್ದೆ. ಆ ಬೇರಿಂಗಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡಬೇಕು. ಅದೊಂದು ಮಿಷಿನಿಗೆ ಏನು ರನ್ ಆಗಬೇಕು ಅದು ರನ್ ಆಗುತ್ತೆ, ಅಷ್ಟು ಬಿಟ್ಟರೆ ಅದಕ್ಕೆ. ಈಗ ನಾವು ಸಣ್ಣದಾಗ ಒಬ್ಬ ಇಂಜಿನಿಯರ್ ಅಂತ ತಿಂತೀವಿ. ಈಗ ನಿಮ್ಮಂಥರ ಒಬ್ರು ಕಲ್ತು ಬಂದಿದ್ದೀವಿ. ನಮಗಿಂತ ಇಂಜಿನಿಯರ್ಗಳು ಇದ್ದಾರೆ, ಅದಕ್ಕೆ ಎಲ್ಲರೂ ಇಂಜಿನಿಯರ್ ಆಗುತ್ತೆ. ಅದ್ರ ಬಗ್ಗೆ ಅದಕ್ಕೆ ಓದಿ ಇಂಜಿನಿಯರ್ ಆಗಿರ್ತಾರೆ. ನನಗೆ ಈ ಕಬ್ಬಿಣಕ್ಕೂ ಉಕ್ಕು ವ್ಯತ್ಯಾಸ ಹೇಳಿದ್ರಲ್ಲ, ಬಹಳ ಇಷ್ಟ ಆಯ್ತು ಅದು. ಹೌದಾ? ಯಾಕೆಂದ್ರೆ ಉಕ್ಕು ಇವತ್ತು ಎಂತೆಂತ ನೀವೇ ಪಕ್ಕದಲ್ಲಿ ಬೇಲೂರು ಟೆಂಪಲ್ ನೋಡಿದಿರಿ, ಬೇಲೂರು ಟೆಂಪಲ್ ಚಿಪ್ ಎತ್ತಬೇಕಂದ್ರೆ ಉಕ್ಕಿನಿಂದನೇ ಕೆತ್ತಬೇಕು. ಅದು ಕಬ್ಬಿಣದಿಂದ ಕೆತ್ತಕ್ಕೆ ಹೋದ್ರೆ ಅದಕ್ಕೆ ಪಾಯಿಂಟ್ ಇರಲ್ಲ ಅದಕ್ಕೆ. ಅದು ಉಕ್ಕಿನಿಂದ ಉಕ್ಕೆ ಎತ್ತಬೇಕು. ಕರೆಕ್ಟ್ ಅಲ್ಲ? ಹೌದು. ಒಂದು ಹೇಳಿದ್ರಲ್ಲ, ಈ ಉಕ್ಕು ಮತ್ತೆ ಕಬ್ಬಿಣ ವ್ಯತ್ಯಾಸ ಇಷ್ಟ ಆಯ್ತು ಅದು. ಯಾಕಂದ್ರೆ ನೋಡಿ, ಇದು ಉಕ್ಕಲ್ವಾ? ಹೌದು, ಇದು ಉಕ್ಕು. ಇಲ್ಲ ಅಂದ್ರೆ ಬಡಿಯಕ್ಕಾಗಲ್ಲ. ಇದು ಉಕ್ಕು, ಬಡಿಯಕ್ಕಾಗಲ್ಲ, ಇಲ್ದವ್ರೆ ಬಿದ್ದೋಗುತ್ತೆ. ಇದ್ರಲ್ಲೂ 2 ಕ್ವಾಲಿಟಿ ಇದೆ. ಇದ್ರಲ್ಲಿ ನೋಡಿ, ಇದು ಈ ಸೌಂಡಿಗೆ ನೋಡಿ, ಆ ಸೌಂಡಿಗೆ ಒಂದೇ ಹೊಡಿಯಪ್ಪ ಅದನ್ನ. ಅಲ್ಲಿ ಕೂಡ ಅದು ಕ್ಯಾಮ್ರಾ ಮೇಡಮ್
ತೆಗಿಯೋದು ಅದು ಪ್ಲೇಸ್ ತೆಗಿ, ಅದು ಕ್ಯಾಮ್ರಲ್ಲಿ ಸೆಟ್ ಆಗ್ತಾ ಇದೆ ಅಲ್ಲಿ. ಹಾಂ ಹಾಂ, ಅದು 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 ಫುಲ್ಲು ಒರಿಜಿನಲ್ ಕ್ವಾಲಿಟಿ. ಹಾಂ, ಇದು ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ. ಹಾಂ, ಹಿಂಗೆ. ಇದು ಇದರಲ್ಲೂ ಇದು ಫುಲ್ಲು ಇದು. ಇದರಲ್ಲಿ ಗ್ಯಾರಂಟಿ ಕೊಡ್ಬೋದು, ಏನೇ ಐಟಮ್ ಮಾಡಿದ್ರು ಗ್ಯಾರಂಟಿ ಕೊಡ್ಬೋದು ಇದರಲ್ಲಿ. ಅದನ್ನು ತಗೊಂಡು ಬರಪ್ಪ. ಇದು ಗ್ರಾನೈಟ್ ಅಂತ ಕುಯ್ಯುತ್ತೆ. ಇದು ವಿಟೇಲಿಯಿಂದ ಬರೋದು. ಇದು ವಿಟೇಲಿಯಿಂದ ಬರೋದು. ಇದು ಕ್ರಾಫ್ಟ್ಸ್ ಆಗಿ ಇದನ್ನ ಉಪಯೋಗಕ್ಕೆ ತಂದಾರೆ. ಇದರಲ್ಲಿ ಇದು ಉಕ್ಕೆಯ. ಇದಕ್ಕೆ ಅದಕ್ಕೆ ಎಷ್ಟು ಟೆಂಪರ್ ಕೊಟ್ಟಿದ್ದಾನೆ ಅಷ್ಟೇ ಟೆಂಪರ್ ಕೊಟ್ಟಿದ್ದಾನೆ. ಇದನ್ನ ತಗೊಂಡು ಹೋದ್ರೆ ಅರ್ಥ ಕಡಿಮೆ ಇರುತ್ತೆ. ಅರ್ಥ ಕೆಲಸ ಮಾಡುತ್ತೆ, ಅರ್ಥ ಕಡಿಮೆ ಇರುತ್ತೆ. ಇದ್ರಲ್ಲಿ ತಗೊಂಡು ಹೋದ್ರೆ ಗ್ಯಾರಂಟಿ ಕೊಡ್ತೀವಿ. ಹಾಂ, ಇಲ್ಲಿ ಏನಾಗಿದೆ, ಮೋಸ ಮಾಡೋರು ಜಾಸ್ತಿ ಇದ್ದಾರೆ. ತಗೊಂಬರಪ್ಪ, ಕಬ್ಬಣ ಕುಡ್ಲು ತಬ, ಅಲ್ಲೊಂದು ಪೀಸ್ ಇದೆ ಕಬ್ಬಣ ತಬ. ಇದು ಪಿನ್ನು. ಅದೇ ಜ್ಯೂಸಲ್ಲಿ ಇದು ಇದು ಯೂಸ್ ಆಗಿ ಬಂದಿದೆ. ಇದು ಕ್ರಷರ್ ಇಂದ, ಇದು ಪಿನ್, ಇದು ಜಲ್ಲಿ ಪುಡಿ ಮಾಡೋದು. ಇದು ಇದು ಕ್ರಾಫ್ಟ್ ಲಕ್ಸಲ್ಲಿ ಹಾಕಿರ್ತಾರ. ಇದು ನಮಗೆ ಉಪಯೋಗಕ್ಕೆ ಅಂತ ತಂದಿದ್ದೀವಿ. ಉಪಯೋಗಕ್ಕೆ ಇಲ್ಲಿದೆ. ಕಬ್ಬಿಣದ ವಸ್ತು ಕೆಲಸ ಮಾಡ್ತೀರಲ್ಲ, ಇದು ಸುತ್ತಿಗೆ ಸುತ್ತಿಗೆ. ಬೇರೆ ಬೇರೆ ವಸ್ತು ಏನೇನು ಕರಿತೀರಿ? ಬೇರೆ ಇಲ್ಲಿ ಇರೋಂಥ ವಸ್ತುಗಳಿಗೆ ಹಿಂದೆ ಏನು ಕರಿತಾ ಇದ್ರು? ಹಿಂದೆ ಇದಕ್ಕೆ ಇಂಗ್ಲೀಷಲ್ಲಿ ಹ್ಯಾಂಡಲ್ ಅಂತಾರೆ ಅಲ್ವಾ? ಇದು ಇಂಗ್ಲೀಷಲ್ಲಿ ಹ್ಯಾಂಡಲ್ ಅಂತ, ನಾವು ಕನ್ನಡದಲ್ಲಿ ಸುತ್ತಿಗೆ ಅಂತ ಹೇಳ್ತೀವಿ. ಮತ್ತು ಅದಕ್ಕೂ ಯಾಮರ್ ಅಂತ ಹೇಳ್ತಾರೆ. ಇದಕ್ಕೆ ಇಕ್ಲ ಅಂತ ಹೇಳ್ತಾರೆ. ಈಗ ಇಂಗ್ಲೀಷಲ್ಲಿ ಏನಂತಾರೆ, ಸ್ಕ್ರೂ ಡ್ರೈವರ್ ಅಂತ ಹೇಳ್ತಾರೆ. ಅಲ್ಲ, ಇದು ಕಟಿಂಗ್ ಪ್ಲೇಯರ್. ಇದು ಇಕ್ಲ ಅಂತ ಹೇಳ್ತಾರೆ. ಅಷ್ಟೇನೆ. ನಮ್ಮಲ್ಲಿ ಕನ್ನಡದಲ್ಲಿ ಇದಕ್ಕೆ ಇಕ್ಲ, ಇದಕ್ಕೆ ಸುತ್ತಿಗೆ, ಇದಕ್ಕೆ ಚಾಣ, ಇದಕ್ಕೆ ಹಾರ. ಅದ್ರ ಈಗೇನಂತಾರೆ, ಲೇಟೆಸ್ಟ್ ಆಗೆಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ. ಇದಕ್ಕೆ ಫೈಲ್ ಅಂತ ಹೇಳ್ತಾರೆ. ಯಾಮರ್ ಅಂತ ಹೇಳ್ತಾರೆ, ಹ್ಯಾಂಡಲ್ ಅಂತ ಹೇಳ್ತಾರೆ. ಹಿಂಗೆಲ್ಲ ಇದೆ. ಈಗ ಬೇರೆ ಈಗ ಬರ್ತಾರೆ ಔಟ್ ಆಫ್ ಕಂಟ್ರಿ ಹೊರಗಿರ್ತಾರೆ, ಬಂದ್ಬಿಟ್ರೆ ಅಂಗ್ರೇಜಿ ಭಾಷೆಯಲ್ಲಿ ಹೇಳಿ ಅಂತ ಅವ್ರಿಗೆ ನಾವು ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಅವಾಗ ನಾವು ಇಂಗ್ಲೀಷಲ್ಲಿ ಇದಕ್ಕೆ ಫೈಲ್ ಅಂತ ಹೇಳ್ತೀವಿ. ಅವ್ರ ಫೈಲ್ ಅಂದ್ರೆ ಅರ್ಥ ಆಗ್ಬಿಡುತ್ತೆ. ಇದು ಉಜ್ಜೋದು, ಹ್ಯಾಂಡಲ್ಲು. ಅವ್ರು ಈ ರೀತಿ ಹೇಳ್ಬೇಕಾಗತ್ತೆ. ಈಗ ಹಂಗಾಗಿ ಈಗ ನೀವು ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ನಾನು ಆ ಸ್ಕೂಲ್ ಮೆಟ್ಲೆ ಹತ್ತಿಲ್ಲಲ್ಲ. ಮಕ್ಕಳಿಗೆಲ್ಲ ಇದೆ. ಏನಂತ ಕೊಟ್ಟಿದ್ದೀರಿ ಹೆಸರು? ಅಂದ್ರೆ ನಿಮ್ಮ ಕ್ಯಾಸ್ಟ್ ಯಾರು ಅಂತ? ಕ್ಯಾಸ್ಟ್ ಆಚಾರ್ಯ ಅಂತಲ್ಲ, ವಿಶ್ವಕರ್ಮ ಆಚಾರ್ಯ. ಕಮ್ಮಾರ ಅಂತ ಅದು ಕರೆಕ್ಟಾಗಿ ಇರೋದು ಹೆಸರು. ಅದಕ್ಕೆ ಕರೆಕ್ಟಾಗಿ ಕೊಡಬೇಕಾಗಿರೋ ಹೆಸರು ಕಮ್ಮಾರ. ಕಮ್ಮಾರ ಅಂತ ಕೊಟ್ಟೇ ಇಲ್ಲ, ವಿಶ್ವಕರ್ಮ ಆಚಾರ್ಯ. ಈ ಕಬ್ಬಿಣ ಟೆಂಪರ್ ಕೊಡ್ತೀರಲ್ಲ, ಏನದು ತಂತ್ರಜ್ಞಾನ ಏನು? ತಂತ್ರಜ್ಞಾನ ಏನಪ್ಪ ಅಂತಂತಂದ್ರೆ ಇದನ್ನಿದೆಲ್ಲ, ಇದು ನೀರಲ್ಲಿ ಜಾಸ್ತಿ ಇದನ್ನ ನೋಡಿ, ಇದನ್ನ ಹೇಳ್ತೀನಿ ಕೇಳಿ. ಇದಕ್ಕೆ ಚೆಕ್ ಮಾಡಿಕೊಡ್ಬೇಕಾ ಹೀರೋ ಮಾಡ್ತಿದೆ ಅಂತ ಸುಮ್ಮನೆ. ಈಗ ಇದು ಕಬ್ಬಿಣ. ಈಗ ಇದೇನಾಗಿದೆ, ಕಬ್ಬಿಣ. ಇದನ್ನ ಏನಾಗಿದೆ ಅಂತಂದರೆ ನೋಡಿ, ಈಗ ಇದ್ರದ್ದು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕಬ್ಬಿಣ. ಇದು ನೀರಿಗೆ ಕಬ್ಬಿನಾಂಶ ಜಾಸ್ತಿ ಇರುತ್ತೆ ನೀರಲ್ಲಿ. ನಮ್ಮ ದೇಹ ಉಳಿಬೇಕು ಅಂದರೆ ಕಬ್ಬಿನಾಂಶ ಜಾಸ್ತಿ ಇರುತ್ತೆ. ಇದು ಕಬ್ಬಿಣ. ನಿಮ್ಮಿದ್ರಿಗೆ ಇದನ್ನು ಬಗ್ಸಿದ್ದೀನಿ. ಇದು ತಗೊಂಡ ಆಯಿಲ್ ತಗೊಂಡು ಹಿಂದಿನ ಕಾಲದಲ್ಲಿ ಈಗ ನೋಡಿ, ಇದನ್ನು ಪ್ರಚಾರ ಆಗಲಿ ಅಂತ ಹೇಳ್ತಿದ್ದೀನಿ. ಆಚಾರ್ಯ, ನೀವು ವಿಡಿಯೋ ಇದು ಮಾಡ್ತಾ ಇದ್ದೀರಾ, ಹೊರಗಡೆ ಆಚಾರ್ಯಗಳಿಗೆ ಗೊತ್ತಿರೋದಿಲ್ಲ ಅಲ್ವಾ? ಅವರಿಗೆ ಆಯಿಲ್ ಟೆಂಪರು ಅಂತಂದ್ರೆ ಏನು ಅಂತ ಗೊತ್ತಿರಲ್ಲ. ಇದು ನಾನು ರೈಲ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಏನೆಂದು ಹೌಸಿಂಗ್ಗಳು ಮಾಡ್ತಾರೆ, ಬರ್ತಾಯ್ತಲ್ಲ, ಹೌಸಿಂಗು. ಸ್ವಲ್ಪ ದೂರ ಇದೆ.
ಇದು ಕಬ್ಬಿಣ. ಇದನ್ನ ಈಗ ಉಕ್ಕು ಮಾಡಿದೆ. ಅದು ನಿಮಗೆ ಯಾಕೆ ಅಂತಂದರೆ ಕೆಲವರಿಗೆ ಈಗ ಪ್ರಚಾರ ಬಿಡ್ತೀರಾ, ಈಗ ಟಿ ವಿಯಲ್ಲಿ ಬಿಡ್ತೀರಾ. ಈಗ ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅದನ್ನು ಅವ್ರು ನೋಡಿ ನನ್ನಿಂದ ತಿಳ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕಬ್ಬಿಣ. ಇದನ್ನ ಈಗ ಕಟ್ಟಾಗಲ್ಲ. ಈಗ ಕಟ್ಟಾಯಿತು ತಳಪ್ಪ. ಈಗ ಹೊಡಿತೀನಿ, ಕಟ್ಟಾಗಲ್ಲ, ಹಾಗೆ ಬಗ್ತು. ಈಗ ಮುಂದೆ ಏನಾಯಿತು, ಕಟ್ಟಾಯಿತು. ಕಬ್ಬಿಣನ ಉಕ್ಕು ಮಾಡ್ಬೋದು, ಉಕ್ಕನ್ನು ಕಬ್ಬಿಣ ಮಾಡ್ಬೋದು. ಅದು ನಾವು ಯಾರಿಗೂ ಹೇಳಿಲ್ಲ. ಇದನ್ನು ನೋಡಿ ಬೇಕಾದೆಲ್ಲ ತಿಳ್ಕೊಳ್ಳಿ, ಬೇರೆ ಆಚಾರ್ಯಗಳು ತಿಳ್ಕೊಳ್ಳಿ. ಇದು ಯಾರಿಗೂ ಹೇಳಿಲ್ಲ, ಹೇಳ್ತೀನಿ. ಅವರಿಗೆ ಗೊತ್ತಿರಬೇಕು ಅನ್ನೋದಾದರೆ ಟ್ರಾನ್ಸ್ಫಾರಮ್ ಆಯಲ್ ತೊಗೊಂಡು ಬರಬೇಕು. ಟ್ರಾನ್ಸ್ಫಾರಮ್ ಆಯಲ್ಲು ಎಷ್ಟು ಲೋಡ್ ಬಿಡುತ್ತೆ ನೋಡಿ, ಕರೆಂಟಿಗೆಲ್ಲ ಬಿಡುತ್ತೆ ಆಯಲ್ಲು. ಅದನ್ನು ತರಬೇಕು. ಗೊತ್ತಿದ್ದಾರೆ ಏನು ಮಾಡಬೇಕು, ತಂದುಬಿಟ್ಟು ಕಬ್ಬಿಣ ಕಾಯಿಸಿ ಅದರೊಳಗೆ ಕಾಯ್ಬಿಟ್ಟು ಮತ್ತೆ ತೆಗೆದುಬಿಟ್ಟು ಕೆಲಸ ಮಾಡಲಿ, ಉಕ್ಕಾಗುತ್ತೆ ಅದು. ಈಗ ನಾವು ವೆಲ್ಡಿಂಗ್ ಹೊಡಿತಾ ಇರ್ತೀವಿ. ಈಗ ಏನು ಮಾಡಿದ್ದಾನೆ ಇಂಜಿನಿಯರು, ಏರ್ ಕೂಲರ್ ಅಂತ ಮಾಡಿದ್ದಾನೆ. ಅದಕ್ಕೆ ಕೆಪಾಸಿಟಿ ಜಾಸ್ತಿ ಇಟ್ಟಿದ್ದಾನೆ, ಬರೀ ಕರೆಂಟ್ ಪವರ್ ಇರುತ್ತೆ. ಹಿಂದೆ ಏನು ಮಾಡೋರು ವಿಶೇಷ ಕಾಲದಲ್ಲಿ ಟ್ರಾನ್ಸ್ಫಾರಮ್ ಆಯಲ್ದಲ್ಲೇ ವೆಲ್ಡಿಂಗ್ ಹೊಡಿಯೋಕ್ಕಾಗ್ತಾಯಿರಲಿಲ್ಲ. ಅದಕ್ಕೆ ಅದಕ್ಕೆ ಪವರ್ ಅಷ್ಟು ಕೊಟ್ಟಿದ್ದಾರೆ. ಹಿಂಗೆ ಅದು ಆಯಲ್, ಇದು ನಾನೀಗ ಮಾಡಿದ್ದು ಆಯಲ್ಲು, ಅಷ್ಟು ಪವರ್ ಕೊಟ್ಟಿದ್ದಾರೆ ಅವರು. ಹಾಂ, ಹೀಗೆ ನಾವು ಈ ಒಂದು ಗುದ್ಲಿ ಪಿಕಾಸಿ ಆಗಂತೂ MSc ಫ್ಯಾಕ್ಟ್ರಿಲಿದ್ದವ್ರು. ನಾನು ಆನ್ ಅಕ್ಷರ ಓದಲಿಲ್ಲ. ಆ ಫ್ಯಾಕ್ಟ್ರಿ ಒಂದು ಸ್ವಲ್ಪ ವರ್ಕ್ ಮಾಡಿದೆ. ಅವರೊಬ್ಬರು ಇಂಜಿನಿಯರ್ ಆಗಿರು ಹೊರ ದೇಶದಲ್ಲಿ, ಅವ್ರು ಬಂದು ಫ್ಯಾಕ್ಟ್ರಿ ಮಾಡಿದ್ರು. ಅಲ್ಲಿ ಸ್ವಲ್ಪ ದಿವಸ ವರ್ಕ್ ಮಾಡಿದೆ. ಅಲ್ಲಿ ನಾನು ಆಮೇಲೆ ಮನೆ ಕಡೆ ತುಂಬ ತೊಂದರೆ ಆಯಿತು. ಆವಾಗ ಇಲ್ಲಿ ನೋಡ್ಕೊಳೋರಿಲ್ಲ, ಮಾಡ್ಕೊಳಲ್ಲ, ಜೀವನ ಇಲ್ಲಿ ಅಲ್ಲೇ ನೋಡ್ಕೊಂಡು ಇಲ್ಲಿ ತಾಯಿ ತಂದೆಗಳಾಗೆಲ್ಲ ಏನು ಮಾಡ್ಕೊಳ್ಳೋದು ಅಂತ. ಅವಾಗೆಲ್ಲ ನಮ್ಮ ಸ್ಯಾಲ್ರಿ ಇಲ್ಲ. 5 ರೂಪಾಯಿ ಒಂದು ದಿವ್ಸಕ್ಕೆ ನನಗೆ. ಬೆಳಗ್ಗೆ ಹೋದರೆ ಸಂಜೆ 5 ರೂಪಾಯಿ ಅದರಲ್ಲಿ ಊಟ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರಬೇಕಿತ್ತು. ವಾರಕ್ಕೆ 30 ರೂಪಾಯಿ ಕೊಡೋರು. ಅವತ್ತು 5 ರೂಪಾಯಿ. ಇವತ್ತು 500 ರೂಪಾಯಿ ದುಡಿಬೋದು, ಅಷ್ಟೇ ಖರ್ಚಿದೆ. ಇವತ್ತು 1000 ದುಡಿಬೋದು, ಅಷ್ಟೇ ಖರ್ಚಿದೆ. 2000 ದುಡಿಬೋದು, ಅಷ್ಟೇ ಖರ್ಚು ಇದೆ. ಆಮೇಲೆ ಇವತ್ತಿನ ಸಂಸದೆ ಯಾಕೆ ಹೇಳ್ತೀನಿ ಅಂತಂದರೆ, ಮುಂದೆ ಪೀಳಿಗೆಗಳಿಗೆ ಹೇಳ್ತಾ ಇರೋದು ಏನಂದರೆ, ಈಗ ಮಸಿ ತರಬೇಕು, ಮಸಿ ಸಿಗ್ತಾಯಿಲ್ಲ. ಗ್ಯಾಸ್ಗಳು ಎಲ್ಲ ಮನೆಗಳಲ್ಲಿ ಹುಡುಕೊಂಡು ಹೋಗ್ಬೇಕು. ಭತ್ತ ತರಬೇಕು, 15 ರೂಪಾಯಿ kg. ಇಲ್ಲಿ ಬರೋವತ್ತಿ ಮಿಲ್ಲಲ್ಲಿ 10 ರೂಪಾಯಿ kg ಮಾಡಿದ್ದಾರೆ. ಮಸಿಗೆ ಒಂದಕ್ಕೆ 600 ರೂಪಾಯಿಂದ 700 ರೂಪಾಯಿ ಮೂಟೆ ಮಾಡಿದ್ದಾರೆ. ಕಬ್ಬಿಣ 80 ರೂಪಾಯಿಂದ ಹಿಡಿದು 70 ರೂಪಾಯಿ kg ಆಗಿದೆ. ಅದನ್ನು ತಂದು ಇಲ್ಲಿ ಕಷ್ಟಪಡಬೇಕು, ಇದು ಮಾಡಬೇಕು. ಮಾಡೋಂಥದ್ದಕ್ಕೆ ಅನ್ನು ಇದೆ. ಈಗ ಅಂಥ ಯಂತ್ರಗಳೂ ಬಂದಿದ್ದಾವೆ ಅಲ್ವಾ? ಯಂತ್ರಗಳು ಬಂದಿದ್ದಾವೆ, ಮುಂದಕ್ಕೆ ಕಷ್ಟ ಆಗುತ್ತೆ. ಎಲ್ಲ ನಿಲ್ಲೋಗಿ ಈಗ ಆದಷ್ಟು ಯಂತ್ರಗಳು ಬಂದಿದ್ದಾವೆ. ಚೈನಾದವ್ರು ಕಂಡು ಹಿಡ್ದಿದ್ದಾರೆ, ಚೀನಾದವ್ರು ಕಂಡು ಹಿಡ್ದಿದ್ದಾರೆ, ಜರ್ಮನಿಯವ್ರು ಕಂಡು ಹಿಡ್ದಿದ್ದಾರೆ, ಎಲ್ಲ ಪ್ರತಿಯೊಂದು ಕಂಡು ಹಿಡ್ದಿದ್ದಾರೆ. ಆಧುನಿಕತೆ ಹಾಂ, ಹಿಂದೆ ರಾಜರಿಗೆ ಬೇಕಾದಂಥ ಖಡ್ಗಗಳು, ಗುರಾಣಿಗಳು ಎಲ್ಲ ಕಬ್ಬಿಣದ ಕುಲುಮೆಯಲ್ಲೇ ಹಾಕ್ಬೇಕಿತ್ತು. ಕರೆಕ್ಟ್. ಹೌದೌದು. ಅದೆಲ್ಲ ಡೈರಿ ಇದು ಬುಕ್ಕು, ಹಳೆ ಬುಕ್ ಐತಾನೆ, ಉತ್ಕೃಷ್ಟವಾದ ಖಡ್ಗಗಳು ಬೇಕಾಗಿದೆ. ಅದು ಖಡ್ಗ ಮಾಡಿದ ಮೇಲೆ ನಿಮಗೆ ಗೊತ್ತು ಐತಾನೆ ಬುಕ್. ಅಲ್ಲೆಲ್ಲ ಬುಕ್ ಎಲ್ಲ ಇಟ್ಟಿದೆ ನೋಡಿ, ಹಿಡ್ತಾ ಇರಬೇಕು. ಕರೆಕ್ಟ್, ಹಿಡ್ತಾ ಇರಬೇಕು. ಏನು ಹೇಳ್ತಾರಲ್ಲ ಹಿಂದ್ಗಡೆ, ಗೊತ್ತಾಯ್ತು ಬಿಡಿ. ಅದಕ್ಕೆ ಹೇಳ್ತೀನಿ ನಮ್ಮ ಹುಡ್ಲಿಗೆಲ್ಲ. ಈಗಿನ ಅವ್ರು ಓದ್ತಿದ್ದಾರೆ. ಈಗ ನಾನು ಡಿಪ್ಲೊಮಾ ಮಾಡ್ತಾಯಿದ್ದೀನಿ ಅಂತಾನೆ, ITI ಮಾಡ್ತಾಯಿದ್ದೀನಿ ಅಂತಾರೆ, ನಾನು ಇದು ಮಾಡ್ತಾಯಿದ್ದೀನಿ ಅಂತಾರೆ. ಅದರಲ್ಲಿ ಈಗ ಸುಮಾರು ಈಗ ನಾನು ಇವರೆಲ್ಲ ಓದ್ತಾ ಇದ್ದಾರೆ. ಏನಕ್ಕೆ ಓದ್ತಾ ಇದ್ದಾರೆ ಅಂತಂದರೆ, ಖಡ್ಗ ಯಾವ ರೀತಿ ಆಯಿತು, ಇದು ಯಾವ ರೀತಿ ಆಯಿತು ಅಂತ ಅವೆಲ್ಲ ಅದೇನಿಲ್ಲ. ನಾನು ITI ಮಾಡ್ತಾಯಿದ್ದೀನಿ. ITIಲಿ ಏನು ಕೊಟ್ಟರು ನಿಮಗೆ, ಮಾಸ್ಟ್ರ್ ಏನಪ್ಪ ಕೊಟ್ಟರು, ಇದೊಂದು ಪೀಸ್ ತಗೋಬೇಕು. ಇದನ್ನು ಪೀಸ್ ತಗೊಂಡೆ, ಇದನ್ನ ಯಾವ ಪಾಯಿಂಟಿಗೆ ನಿಲ್ಲಿಸ್ಬೇಕು ಅಂತ ಪಾಯಿಂಟ್ಗಳಿಗೆ ಗೊತ್ತಿಲ್ಲ ಅವ್ರಿಗೇನು. ಇಷ್ಟು ಇಂಚು ಅಂದ್ಬಿಡ್ತಾರೆ. ಎಷ್ಟು ದಾರ ಅಂತ ಹೇಳಕ್ಕೆ ಬರಲ್ಲ ಅವರಿಗೆ. ಅವರಿಗೆ ಈ ಪಾಯಿಂಟಿಗೆ ನಿಲ್ಲಿಸ್ಬೇಕು ಅಂತಂದರೆ ಎಷ್ಟು ದಾರಪ್ಪ ಅದು, 1 ಕಾಲಿಗೆ ನಿಲ್ಲಿಸ್ಬೇಕಾ, 1.5 ನಿಲ್ಲಿಸ್ಬೇಕಾ ಅಂತ. 1 ಇಂಚು ನಿಲ್ಲಿಸ್ಬೇಕು ಅಂದ್ರೆ 1 ಇಂಚು ನಿಲ್ಲಿಸ್ಬಿಡ್ತಾರೆ. ಆ ಪಾಯಿಂಟಿಗೆ ಕರೆಕ್ಟಾಗಿ ನಿಲ್ಲಿಸ್ಬೇಕಲ್ಲ ಅದು. ಹೀಗಾಗಿದೆ. ಹಾಂ, ನಾನು ಎಲ್ಲಿ ಮಾಡ್ತೀನಿ ನಿನ್ನೆ, ಅದನ್ನು ಫೈಲ್ ಮಾಡಪ್ಪ ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ಬಿಡ್ತಾರೆ ಅವ್ರು. ಕರೆಕ್ಟ್.
ಆಯಿತಾ. ಅದನ್ನೇ ಮಾಡ್ತಾರೆ. ಫೈಲು ಅಂತಂದರೆ ಅವ್ರು ಇಂಗ್ಲೀಷಲ್ಲಿ ಏನಂತ ಹೇಳ್ತಾರೆ, ಅಂತ ನಾವು ಅರ್ಧಲ್ಲಿ ಉಜ್ಜಪ್ಪ ಅಂತ ಹೇಳ್ತೀವಿ, ಅವ್ರು ಫೈಲಲ್ಲಿ ಉಜ್ಜಪ್ಪ ಅಂತಾರೆ. ಗ್ರೈಂಡಿಂಗ್ ಮಾಡು ಅಂತ ಹೇಳ್ತಾರೆ. ಹೌದು ಹೌದು. ಹಾಂ, ಈಗ ಇವತ್ತು ಅಂಗಡಿಗೆ ಹೋದರೆ ವಸ್ತುಗಳು ನಾವು ಹಾರ್ಡ್ವೇರ್ ಶಾಪಿಗೆ ಹೋಗ್ರೆ ಏನು ಬೇಕಾದ್ರೂ ವಸ್ತು ಬರುತ್ತೆ. ಜಾಸ್ತಿ ಬೇಡ, ಒಂದು 30 ವರ್ಷದ ಹಿಂದೆ ಇಡೀ ಹಳ್ಳಿಯನ್ನು ಹಿಡಿದಿಟ್ಟಿದ್ದು ಕಬ್ಬಿಣದ ಕುಲ್ಮೆ. ಕರೆಕ್ಟ್ ಅದೇ. ಕರೆಕ್ಟ್ ಇದು ಮಾಹಿತಿ ಕರೆಕ್ಟ್ ಇದೆ. ಎಲ್ಲಿ ಹೋದ್ರು ಒಂದು ಕುಲ್ಮೆ ಇಡೀ ಒಂದು 25-30 ಹಳ್ಳಿಲಿ, ಪ್ರತಿಯೊಂದು ಹಳ್ಳಿಲುವೆ ಒಂದು ಕುಲ್ಮೆ ಹಿಡಿದಿಟ್ಟಿರೋಂಥ ಕುಲ್ಮೆ. ಅದು ಹಳ್ಳಿ ಕಟ್ಟಿದ್ದ ಕುಲ್ಮೆ. ಎಲ್ಲ ಕೆಲಸ ಅಲ್ಲಿಂದನೇ ಪ್ರಾರಂಭ. ಈಗ ಒಂದು ನಾನು ಕೃಷಿ ಮಾಡ್ತಾ ಇದ್ದೀನಿ, ಒಕ್ಕಲಿಗ ಅಂದ್ರೆ ಒಕ್ಕಲಿಗ ಜಾತಿಯಿಂದ ನಾನು ಹೇಳ್ತಾ ಇಲ್ಲ, ಹೌದು, ಕೃಷಿಕರಿಗೆ ಹೇಳ್ತಾ ಇರೋದು. ಹೌದು. ಕೃಷಿ ಮಾಡ್ಬೇಕಂದ್ರೆ ಒಂದು ಗುಣ ಬೇಕೇ ಬೇಕು. ಇವತ್ತೆಲ್ಲ ಹೌದೌದು ಅಂಗಡಿಲಿ ಬರುತ್ತೆ, ಕೊಡ್ತಾ ಅನ್ಬೋದು. ಇಲ್ಲ, ಇವತ್ತು ಏನೇ ಒಂದು ಕೃಷಿ ಇಲಾಖೆಗೆ ಏನು ಬೇಕು ವಸ್ತಾದವ್ರೆ ಕುಲ್ಮೆಗೆ ಬರಲೇಬೇಕು. ಅದೊಂದು ಫ್ಯಾಕ್ಟ್ರಿ ಮಾಡಿದಾರೆ ಅಂದ್ರೆ ಅದು ಕುಲ್ಮೆನೇ. ಅದು ಅವರು ಅಲ್ಲಿ ಏನು ಒಂದು ತಯಾರಿಕೆ ಆಗ್ತಾ ಇದೆ ಅಂದರೆ ಅದಕ್ಕೇನಂತಂದ್ರೆ ಅದಕ್ಕೊಂದು ನೇಮ್ ಚೇಂಜ್ ಮಾಡ್ತಾರೆ ಅಷ್ಟೇ. ಅದು ಕುಲ್ಮೆನೇ. ಅದು ಅದೇನು ಬೇರೆ, ಅದು ಕಾರ್ಖಾನೆ ಅಂತ. ಇದು ನಾವು ಕುಲ್ಮೆ ಅಂತೀವಿ, ಅದಕ್ಕೆ ಕಾರ್ಖಾನೆ ಅಂತ ಹೇಳ್ತಾರೆ. ಪ್ರಾಚೀನ ಕಾಲ ಇದೇ ಕಾರ್ಖಾನೆ. ನೀವೇ ಇಂಡಸ್ಟ್ರಿಲಿ. ಹೌದು ಹೌದು. ಅದಕ್ಕೆ ಈಗ ಇಂಡಸ್ಟ್ರಿಲ್ ಅಂತ ಹೇಳ್ತಾರೆ, ಅದಕ್ಕೊಂದು ಕಾರ್ಖಾನೆ ಹಿಂದೆ ಬಂದಿರೋಂಥ ಕುಲ್ಮೆನೆ. ಇದು ಫ್ಯಾಕ್ಟ್ರಿನೇ ಇದ್ದಂಗೆ ಅಲ್ವಾ? ಹೌದು. ಈಗ ನೀವು ವಿಶ್ವಕರ್ಮ ಅಂತ ಹೇಳಿದ್ರಿ. ಹೌದು. ನಿಮ್ಮ ಸಮಾಜದ ಲೀಡ್ರು ಯಾರಿದ್ದಾರೆ, ದೊಡ್ಡ ಲೀಡ್ರು? ಈಗ ವಿಶ್ವಕರ್ಮದ ಸಮಾಜ ಲೀಡ್ರು ಅಂತಂತಂದ್ರೆ ಇವ್ರನ್ನೊಬ್ರನ್ನ ಇದು ಮಾಡಿದ್ರು, ನಮ್ಮ ಬೆಂಗಳೂರು KP ನಂಜುಂಡಿ ಅವ್ರನ್ನ. KP ನಂಜುಂಡಿ ಅವ್ರು ಮಾಡಿದ್ರು. ಈ ಸತಿ ಏನು ಮಾಡಿದ್ರು ಅಂದರೆ ಕರ್ಸೋದು. ಈಗ ಒಂದು 8-9 ವರ್ಷದ ಹಿಂದೆ ಕರ್ಸಿದ್ವು ಅವ್ರನ್ನ ನಾವು. ಹಿಂದೆ ನೀವು ದಕ್ಕನಾಚಾರ್ಯ ಅವರು ಅಂತ ನಮಗೆ ಇದಕ್ಕೆ ಅಂತ ನೀವೊಂದು ಮಾಹಿತಿ ಕೊಟ್ರಿ. ಆವಾಗ ಏನು ಮಾಡೋದು, ಕರ್ಸೋದು, ಹಳೆಬಿಡಿ ಕರ್ಸೋದು, ಬೇಲೂರಿಗೆ ಕರ್ಸೋದು. ಆಯಿತು ಅಂತ ಏನು ಮಾಡಿದ್ರು, ಒಪ್ಕೊಂಡು ಹೋದ್ರು. ಹಾಗಾಗಿ ಜನಗಳನ್ನ ಪಾದಯಾತ್ರೆ ಮಾಡಿದ್ರು. ಅವ್ರನ್ನ ಕರ್ಸೇನಾರ ಒಂದು ನಮ್ಮ ಒಂದು ಜಾತಿವಾದಂತ ಅಂದ್ರೆ ಹಿಂದೆ ಈಗ ಹೇಳಿದ್ರು, ನೀವು ಬಂದ ತಕ್ಷಣ ನಾವು ಹಳೆಬಿಡಿಂದ ಬಂದು ಈಗ ನಾವು TV9 ಬಂದಿದ್ದೀವಿ, ನಿಮ್ಮ ಮಾಹಿತಿ ತಂದೋಗಕ್ಕಂತ ನೀವು ಬಂದಿರ. ಅವ್ರೇನು ಮಾಡಿದ್ರು, ನಾವೇನಾರು ದಕ್ಕನಾಚಾರ್ಯದೊಂದು ಸಿಲ್ಬೆ ಮಾಡಿ ಇಟ್ಬಿಡಪ್ಪ ಸಾಕು, ನೀನೇನು ಬೇಡ, ನೀನು ಒಂದು ಅಧ್ಯಕ್ಷನ ಮಾಡಿದ್ದೀವಿ, ನಮ್ಮ ಕರ್ನಾಟಕದ ರಾಜ್ಯಾಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿ ಸನ್ಮಾನ ಸಕರಿಸ್ಬಿಟ್ಟು ಅವ್ರಿಗೆ ಮಾಡ್ರಿ. ಇವತ್ತವರೆಗೂ ಅವ್ರು ತಿರುಗಿ ನೋಡಲಿಲ್ಲ. ಏನು ಉಳೀತು ಆಯಿತಾ? ಬೇರೆಯವರೆಲ್ಲ ಮಾಡಿದ್ರು. ಕೆಂಪೇಗೌಡರು ಸರ್ಕಲ್ ಕಟ್ಟಿದ್ರು, ಇವ್ರದ್ದು ಕಟ್ಟಿದ್ರು. ಇವ್ರು ಏನು ಮಾಡಿದ್ರು, ಅವ್ರ ಮೂಲಸ್ಥಾನ 400 ಶತಮಾನದಿಂದ ಅವರು ಚಾಲರ ಕಾಲದಿಂದ ಕಟ್ಟರು. ಅವ್ರು ಮಾಡಿದ್ದನ್ನು ಇವ್ರ ನೇಮ್ ಏನೋ ಉಳಿಸ್ಲಿಲ್ಲ. ಉಳಿಸಿದಾರ? ಹಾಂ. ಇವತ್ತು ಅವರಿಗೆ ನೀವೇನು ಪ್ರಚಾರ ಕೊಟ್ಟರು ಅವ್ರಿಗೆ ತಲೆಗೆ ಮುಟ್ಟಬೇಕು. 1000 ಜನ ನೋಡ್ತಾರೆ ಈಗ. ಖಂಡಿತ. ಈಗ ನಂಜುಂಡಿಯವ್ರು ಬಿಟ್ಟು ಬೇರೆ ಯಾರು ಲೀಡರ್ ಇದ್ದಾರಾ? ಇಲ್ಲ, ನಂಜುಂಡಿಯವ್ರು ಮಾಡಿದ ಈಗ ಬೇರೆ ಲೀಡರ್ ಯಾರು ಇದ್ದಾರೆ? ಈಗ ಯಾರು ಇಲ್ಲ. ಈಗ ಇಲ್ಲ, ಅವ್ರದ್ದು ಇದಿಲ್ಲ. ಈಗ ಮತ್ತೇನೋ ಸರ್ಕಾರಕ್ಕೇನೋ ಒಂದ್ಸತಿ ಮತ್ತೆ ತಗಂದ್ರಲ್ಲ ಅವರು, ನೀವೇ ಕೊಡ್ಬೇಕು ಮಾಹಿತಿ. ಹಾಂ, ಸುಮ್ಮನೆ ಕೇಳಿದೆ ನಿಮಗೆ. ಹಾಂ, ಕಬ್ಬಿಣ ಈ ಕೆಲಸ ಯಾರೊಬ್ರು ಇರಬೇಕಲ್ಲ, ಇರಬೇಕು. ನಿಮ್ಗೆ ಯಾರು ಗೊತ್ತು ಅನ್ನೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈಗ ಗೊತ್ತಿರ ಅಂತಂತಂದ್ರೆ ಅವ್ರ ಹೆಸರು ಬರ್ತಿಲ್ಲ. ಈಗ ಒಬ್ರು ಮೊನ್ನೆ ಇವನ್ನೊಬ್ರು ಮಾಡಿದ್ರಲ್ಲಪ್ಪ, ರಾಜ್ಯಾಧ್ಯಕ್ಷರು ಮಾಡಿದ್ರಲ್ಲ. ಇರಲಿ ಬಿಡಿ. ಈಗ ಈ ಕಬ್ಬಿಣ ಎಲ್ಲ ಕೆಲಸ ಮಾಡಿದ್ರಿ, ನಿಮ್ಮ ಜೀವನ ಇದ್ರಲ್ಲಿ ಕಟ್ಕೊಂಡಿದ್ದೀರಿ. ಈಗ ವಿಶ್ವಕರ್ಮ ಅಂದ ತಕ್ಷಣ ಕಬ್ಬಿಣ ಕೆಲಸ, ಚಿನ್ನದ ಕೆಲಸ, ಆಮೇಲೆ ಶಿಲ್ಪ, ದೇವ್ರು ಮಾಡೋ ಕೆಲಸ. ಮೊನ್ನೆ ಈಗ ಅಷ್ಟೊಂದು 1 ವಾರ ಆಯ್ತು, ನಾನು ಇಲ್ಲಿ ಕೋಲಾರದ ಹತ್ರ ಶಿವಾರ ಪಟ್ಟಣ ಅಂತ ಕೋಲಾರ ಹತ್ರ ಶಿವಾರ, ಆ ಊರಿಗೆ ಹೋಗ್ಬಿಟ್ರೆ ಪ್ರತಿ ಮನೆ ಮೇಲೂ ದೇವ್ರು ಮಾಡೋದು. ಹೌದೌದೌದು, ಗೊತ್ತಾಯ್ತು ನಿಮಗದು? ಕೋಲಾರ ಪಟ್ಟಣ, ಇದು ಚನ್ನಪಟ್ಟಣ, ಮದ್ದೂರು ಚನ್ನಪಟ್ಟಣ, ಅಲ್ಲೊಂದಿದೆ. ಹಾಂ ಬಿಡಿ, ಅದು ಇವರೊಂದು ಫಿಲಮೇ ತೆಗೆದ್ರು ಅಲ್ಲಿ. ದೇವ್ರ ವಿಗ್ರಹಗಳೇ ಮಾಡೋದು. ಹೌದೌದು. ಇದು ಇವರೊಂದು ಅವೇನು ಸಾಂಗ್ ಆಡಿದ್ರಲ್ಲ, ಅವ್ರನ್ನ ಇದು ಮಾಡಿದ್ರಲ್ಲ, ಕೊಲೆ ಮಾಡಿದ್ರಲ್ಲಪ್ಪ ಅವ್ರನ್ನ. ನಮ್ಮ ಇದ್ರದ್ದೊಂದು ಪಿಕ್ಚರ್ ತೆಗ್ದ ನೋಡ್ತಾ ಇರ್ಲಿಲ್ವ ಅವ್ರನ್ನ? ಸಿದ್ದಪ್ಪಾಜಿ. ಸಿದ್ದಪ್ಪಾಜಿ ಗೊತ್ತಾ? ಹಾಂ ಹಾಂ, ಅದೇ ಸಿದ್ದಪ್ಪಾಜಿ.
ಹೋಗಿ ಬಂದ್ರು ಅಲ್ಲಿಗೆ. ನಮ್ಮರೆಲ್ಲ ನಮ್ಗೆ ಹೋಗೋಕ್ಕಾಗಿಲ್ಲ, ನಾವು ನೋಡೋಕ್ಕೋಸ್ಕರ ನಮ್ಮ ಆಚಾರ ಸಂಘದಿಂದ ಹೋಗಿದ್ವಿ. ನಮ್ಮ ಅಗ್ರೆಯಿಂದ ಹೋಗಿದ್ರು. ಬೇಸಿಕ್ ಅಂದರೆ ರಿಲೇಷನ್ ಅದು. ಅಲ್ಲೇ ಸಿದ್ದಪ್ಪಾಜಿ ಅವ್ರದ್ದು ಕಬ್ಬಿಣದ ಕೆಲಸದಿಂದ ಅದು ಹೋಗಿದ್ದು. ಅಲ್ಲಿಗೆ ಹೋದ್ರು, ಮತ್ತೆ ನಾವು ಹೊರಟಿದ್ದು ಅಷ್ಟೊತ್ತಿಗೆ ಅವರಿಗೆ ಸಿದ್ದಪ್ಪಾಜಿ ಅವ್ರಿಗೆ ಇದು ಮಾಡಿದ್ರಲ್ಲ. ಹಾಂ, ಅವ್ರು ಇಡೀ ಊರೇ ಕಟ್ಟಿದ್ದಾರೆ ಅವರು. ಏನು ಅನ್ಸುತ್ತೆ ನಿಮ್ಮ ಇವೆಲ್ಲ ಕೆಲಸ? ನನಗೇನು ಬೇಜಾರು ಅನಿಸ್ತಾ ಇಲ್ಲ. ನನಗೆ ಸ್ಕೂಲೇ ಇದು. ನನಗೆ ಬೇಜಾರು ಅನ್ನೋದೇ ಇಲ್ಲ. ನಾನು ಹೋಗಿದ್ದ ದಿವಸ ನನಗೆ ಬೇಜಾರ. ಎಲ್ಲಾರ ಹೋಗಿರ್ತೀನಲ್ಲ ಅವತ್ತು ನನಗೆ ಬೇಜಾರ. ಸುಮ್ಮನೆ ಅನಾವಶ್ಯಕತೆಗಳು ಬಂದು ಅಂದರೆ ನಾವು ಸುಮ್ಮನೆ ತಿರ್ಗೋದಿಲ್ಲ. ನಮ್ಮ ಕೆಲಸಗಳು ಅವು ಇವು ಪ್ರೋಗ್ರಾಮ್ ಅದು ಇದು ಇದ್ದಾಗ ಹೋಗ್ತೀವ, ವಿಸಿಟ್ ಕೊಡ್ತೀವಿ, ಬರ್ತೀವಿ. ಈಗ ನಮ್ಗೆ ಏನಂತಂದರೆ ನಮ್ಗೆ ಇಲ್ಲಿದ್ದರೆ ಅದಕ್ಕೊಂದು ಏನೋ ಒಂದು ಕಲೆ. ಕರೆಕ್ಟ್, ಖಂಡಿತ. ಈಗ ನಾನೇನು ಹೇಳ್ತೀನಿ ಅಂದರೆ ಇವಾಗೆಲ್ಲ ಬಿಲ್ಡಿಂಗು ಬೇರೆ ಬೇರೆ ಎಲ್ಲ ಈಗ ಬಂದಿದೆ. ಸ್ವಲ್ಪ ಅದನ್ನು ಹಾಕ್ಕೊಂಡು ನಿಮಗೆ ಅಂತಲ್ಲ ಬೇರೆಯವರು, ಯಾಕೆಂದರೆ ಈಗ ನಮ್ಮ ಹುಡುಗರುಗಳು ಏನು ಮಾಡ್ತಿದ್ದಾರೆ ಅಂದರೆ ಈ ಕಲೆಯಿಂದ ಹಿಂದೆ ಹೋಗ್ತಾ ಇದೆ. ಹೌದೌದು, ನಾವು ಅಪ್ಡೇಟ್ ಆಗಬೇಕಲ್ಲ. ಈಗ ಮೊದಲೆಲ್ಲ ಹಳ್ಳಿಗಳು ಎತ್ತಿನ ಗಾಡಿ ಹೊಡಿತಾರೆ, ಇದು ಮಾಡ್ತಾ ಇದ್ದಲ್ಲ. ಎತ್ತಿನ ಗಾಡಿ ಕೂಡ್ತಾ ಇದ್ದು, ಮರದ ಗಾಡಿಗಳು ಕೂಡ್ತಾ ಇದ್ದು, ಹೋಯ್ತು. ಟೈರ್ ಗಾಡಿ ಬಂತು, ಅದು ಹೋಯ್ತು. ಈಗ ವಾಹನಗಳು ಬಂತು. ನಮ್ಮ ಕೆಲಸದಲ್ಲೂ ಅಪ್ಡೇಟ್ ಆಗಬೇಕಲ್ಲ. ನಾವು ಇನ್ನೂ ಕಬ್ಬಣ ಕೂಲಿ ಹೊಡಿತಾ ಇದ್ದೀನಿ ಅಂದರೆ ಈಗ ಸ್ವಲ್ಪ ವೆಲ್ಡಿಂಗ್ ಮಿಷಿನ್ ಬೇರೆಯವರು ಅಷ್ಟೇ. ಏನಾಗ್ತಂದ್ರೆ ಮನೆ ಮಕ್ಕಳುಗಳಲ್ಲಿ ಹಿಂಜರಿಕೆ ಬಂದ್ಬಿಡುತ್ತೆ. ಇದು ನಾನು ಯಾಕೆ ಮಾಡಬೇಕು? ಇದು ಆಗಿ ಬಂದಿದೆ, ಹಿಂಜರಿಕೆ ಬಂದಿದೆ. ಹಿಂದ್ಯಾಕೆ ನಾನು ಮಾಡಬೇಕು ಅನ್ನೋ ಒಂದು ಬಂದಿದೆ. ಅದು ಅವ್ರಿಗೆ ಅರ್ಥ ಇಲ್ಲ. ಅವರಿಗೆ ಅರ್ಥ ನಾವು ಹೇಳ್ತಾ ಇದ್ದೀವಿ, ಇದು ಮುಂದಕ್ಕೂ ಉಳಿಯುತ್ತೆ, ಹಿಂದೆ ಉಳಿಯಲ್ಲ. ಇದು ರೈತ ಇಲ್ದಲೆ ಯಾವುದಕ್ಕಿಲ್ಲ. ಈಗ ಕುಲ್ಮೆ ಅಂತ ಹೇಳಿದ್ರೆ ನೀವು ಮಾಹಿತಿ ಕೊಡ್ತಾ ಇದ್ದೀರಾ. ಕುಲ್ಮೆ ರೈತರಿಗೆ ಬೇಕೇ ಬೇಕು. ನೋಡಿ, ಈಗ ಒಂದು ಉದಾಹರಣೆ ಹೇಳ್ತೀನಿ, ಬನ್ನಿ ಮುಂದೆ ಬರ್ರಿ ನಿಂತ್ಕೊಳ್ರಿ. ಅಲ್ಲ ಇದ್ರ ಮುಂದೆ ನಿಂತ್ಕೊಳ್ರಿ. ಮಾತಾಡ್ತೀರಾ ಏನಾರ? ಅವರಿಗೆ ಕೊಡೋಣ, ಮೈಕ್ ಕೊಡೋಣ. ಹಾಂ, ಇದು ಅವರು TV ಅವ್ರು ಬಂದಿದ್ದು ಅದು ಇದಕ್ಕೆ ಆಯ್ತಾ. ಹಾಂ, ಹಂಗೆ ಈಗ ನೋಡಿ ಅವ್ರು ಕುಡ್ಗೋಲ್ ತಂದಿದ್ದಾರೆ. ಇಲ್ಲಿ ನಾವು ಕುಡ್ಲು ಅಂತ ಹೇಳ್ತೀವಿ. ಈಗ ನಮ್ಮ ಹತ್ರ ಯಾಕೆ ಬಂದರು? ಕೊಡಿ. ಇನ್ನೊಂದು ಮಾಮೂಲ ಕುಡ್ಲು ಅನ್ಸೋದು ಆಚಾರ ಬೇಕೇ ಬೇಕು. ಕುಡ್ಲು ಅನಿಸ್ತವ್ರಿಗೆ ಕೆಲಸ ಮಾಡೋಕ್ಕಾಗಬೇಕಲ್ಲ, ಆ ಥರಗಳು ಚೆನ್ನಾಗಿರ್ತಾನೆ ಕೆಲಸ ಮಾಡೋದು. ಮತ್ತೆ ಅದು ನೇಗಳು ಬೇಕು, ಅದು ಕೂಡ ಮಾಡಬೇಕು. ಬರೀ ಮರದ ನೇಗಲಿ ಹಿಂದೆಲ್ಲ ಮರದ ನೇಗಲು ಇತ್ತು ಬಿಡಿ. ಈಗೆಲ್ಲ ಕಬ್ಬಿಣ ನೇಗಳುಗಳು. ಹಿಂಗೆ ಮರದ ನೇಗಳಿಗೆ ಅದು ಮಾಡೋದು ಆಚಾರ್ಯ ಎಲ್ಲ ಆಗಲ್ಲ. ಎಲ್ಲ ಅವ್ರಿಗೆ ಕೈ ಇದು ಮಾಡಿದ್ದೆ ನಾವು ನಮಗೆ. ಇಲ್ಲ ಕರೆಕ್ಟ್. ಹಿಂದೆ ಜಾಸ್ತಿ ಅದೇ ರೈತರಿಗೆ ಒಂದು ಅನುಕೂಲ ಆಗ್ಬಿಡುತ್ತು. ಹೊಲ ಕುಯ್ಯೋದು, ಅದು ಕುಯ್ಯೋದು, ಇದು ಕುಯ್ಯೋ ಅಂತ. ಈಗೆಲ್ಲ ಈ ಜೋಳ ಬರಿ ಮಾಡ್ಕೊಂಡು ಈ ಕುಡ್ಲೊಣಸರು ಕಡಿಮೆ ಆಗ್ಯಾರ, ಲೇವಲ್ ಎಕ್ಸರು ಕಡಿಮೆ ಆಗ್ಯಾರ. ಹಂಗಾಯ್ತು. ಬೇಕು. ರೈತರಿಲ್ದಲೇ ಯಾರು ನಡೆಯಲ್ಲ. ಇಲ್ಲ ರೈತರು ಬೆಳೆದ್ರೆ ಮಾತ್ರ ನಮ್ದೊಂದು ಜೀವನ ನಾವು ಒಂದು ಮಾಡ್ಕೊಟ್ರೆ ನಿಮ್ದೊಂದು ಹಣ ಕೊಡಬಹುದು ಅಷ್ಟೇ. ನಾವು ಬೇಕೇ ಬೇಕು. ಹೀರೆ ಅಂತ. ಸಂತೋಷ ಸರ್. ನೋಡಕ್ಕೆ ಹಿಂಗಿದ್ರು ಬಹಳ ತಂತ್ರಜ್ಞಾನದ ಬಗ್ಗೆ ಹೇಳಿದ್ರಿ. ಅದು ನೀವು ಪತಿ ಪತ್ನಿಯರು ಮಕ್ಕಳು ಕುಟುಂಬ ಕಟ್ಕೊಂಡು ಒಂದು ಜೀವನ ಕೆಲಸ ಮಾಡ್ತಾ ಇದ್ರಿ. ಹೌದೌದು. ನಾನು ನಿಮ್ಮ ಮಾತಲ್ಲಿ ಜೀವನ ಕಟ್ಕೊಂಡಿದ್ದೀನಿ, ತೊಂದರೆ ಇಲ್ಲ ಅಂತ ಹೇಳಿದ್ರಿ. ಜೀವನ ಕಟ್ಕೊಂಡಿದ್ದೀವಿ. ಯಾಕೆಂದರೆ ನೀವು ಯಾವಾಗ ನಿಮ್ಮ ಸಮಾಜದಲ್ಲಿ MLA-ಗಳಾಗೋದು ಯಾವಾಗ, MP-ಗಳಾಗೋದು ಯಾವಾಗ, ಮಿನಿಸ್ಟರ್ ಆಗೋದು ಯಾವಾಗ ಆಗ್ಬಹುದು. ಆದ್ರೆ ನಾವಂತೂ ಆಗಕ್ಕಾಗ್ಬೋದು. ಮುಂದಿನ ಪೀಳಿಗೆಗಳು ಆಗ್ಬಹುದು. ಅದ್ರ ಬಗ್ಗೆ ಅವ್ರು ತಿಳ್ಕೊಂಡು ದೇಶದ ಬಗ್ಗೆ ತಿಳ್ಕೋಬೇಕು. ಮಕ್ಕಳೆಲ್ಲ ಆಗಬೇಕು ಅಂತ ನಾನು ನಾವೇ ಆಗಬೇಕು ಅನ್ನೋದಿಲ್ಲ. ನಮ್ಮಲ್ಲಿ ಒಬ್ರು ಆದರೆ ಒಂದು ಭಾರಿ ಚೆನ್ನಾಗಿರ್ತವೆ. ಒಬ್ರು MP ಆಗಬೇಕು, ಒಬ್ರು MLA ಆಗಬೇಕು, ಒಬ್ಬರು ಇದಾಗಬೇಕು ಅನ್ನೋದೊಂದು ನನ್ನಲ್ಲಿ ಒಂದು. ರಾಷ್ಟ್ರಪತಿ ಆಗ್ತಾರೆ ಅಂತ ನಾನು ಹೇಳಲ್ಲ, ಪ್ರಧಾನಿ ಮಂತ್ರಿ ಆಗ್ತಾರೆ ಅಂತ ಹೇಳಲ್ಲ. ಅವ್ರು ಸ್ಟಾರ್ ಚೆನ್ನಾಗಿದ್ರೆ ಆಗ್ಬಹುದು ಅಲ್ವಾ. ಕೆಲಸದ ಬಗ್ಗೆ ಭುವನೇಶ್ವರ ಅಲ್ಲಿ ಬಗ್ಗೆ ಭುವನೇಶ್ವರ ಅವರು ಕಬ್ಬಿಣ ಕೆಲಸವನ್ನ ಮಾಡ್ತಲೇ ಇಡೀ ಸಮಾಜವನ್ನ, ಇಡೀ ಸಮಾಜದವರ ನಮ್ಮ ಬಂಧುಗಳು ಅಂತ ಹೇಳಿದಂತ ಮಹಾಪುರುಷರು. ಸುಮ್ಮನೆ ಕೇಳಿದೆ ಅವ್ರದ್ದು ವಚನಗಳೆಲ್ಲ ಭಾರಿ. ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಹೌದಲ್ವಾ? ಕೇಳಿದ್ದೀರಿ ನೀವು. ಆಗಲಿ ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ರಿ. ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ.
ನಿಮ್ಮ ಮಕ್ಕಳು ವಿದ್ಯೆ ಇದ್ರ ಜೊತೆಗೆ ಇದು ಅಪ್ಡೇಟ್ ಆಗಿಂದ ಎಲ್ಲ ಹೇಳೋದು. ಹೌದು ಹೌದು ಇದೊಂದು ಫ್ಯಾಕ್ಟ್ರಿನೇ, ಫ್ಯಾಕ್ಟ್ರಿನೇ ಇದು. ಫ್ಯಾಕ್ಟ್ರಿನೇ. ಹೌದು ಇದೊಂದು ವೆಲ್ಡಿಂಗ್ ಮಿಷಿನ್ ಫ್ಯಾಕ್ಟ್ರಿ ಒಂದು ದೊಡ್ಡದಾಗೈತೆ. ಆಯ್ತು ನೀವು ಕಟಿಂಗ್ ಮಾಡಿ ಎಲ್ಲ ಮಾಡಿ ಒಂದು ಫ್ಯಾಕ್ಟ್ರಿ ಆಗುತ್ತೆ. ಫ್ಯಾಕ್ಟ್ರಿ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರನ್ನ ಕರೆದು 4 ಮತ್ತೆ ಅವ್ರನ್ನ ಮಾಡಿದ್ದೀವಿ. ಈಗ ನೀವು ಮಾಡ್ಕೊಳಪ್ಪ, ವೆಲ್ಡಿಂಗ್ ಮಿಷಿನ್ ಬೇಕೇನಪ್ಪ, ನೀವು ವೆಲ್ಡಿಂಗ್ ಮಾಡ್ಕೊತೀನಪ್ಪ ತಂದಿದ್ದೀವಿ. ಅದು ಇಲ್ಲ ಅಂತೆಲ್ಲ, ಒಳಗಡೆ ಎಲ್ಲ ಇದೆ ವೆಲ್ಡಿಂಗ್ ಮಿಷಿನ್, ಕಟಿಂಗ್ ಮಿಷಿನ್, ಕಬ್ಬಣ ಬೇಕು ಅಂತಂದು ಈಗೆಲ್ಲ ಬಂದಿದೆ ಯಂತ್ರಗಳು, ಎಲ್ಲ ತಂದಿಟ್ಟಿದ್ದೀನಿ. ಇನ್ನೇನು ಈಗ ಇನ್ನು ಬಡಿಯೋದು ಬಂದಿದೆ. ಅವ್ರೇನಾರು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದನ್ನು ಮಾಡೋಣ. ಫ್ಯಾಕ್ಟ್ರಿ ಕೆಲಸ ಮಾಡೋ ಬದಲು ಹೌದೌದು ಹೌದು ಫ್ಯಾಕ್ಟ್ರಿ ಆಯ್ತಲ್ಲ. ಹೌದೌದು ಈಗ ಕುಡ್ಲಿ ಕೆಲಸ ಆಯ್ತು, ಹೌದು. ಗೇಟ್ ಮಾಡಬೇಕು, ಬೇಕು. ಈಗಂತೂ ಅದೇ ಅಪ್ಡೇಟ್ ಅನ್ನೋದು. ಹೌದು. ಕಬ್ಬಣ ಕೆಲಸನೇ ಅಲ್ವಾ? ಅದು ಕಬ್ಬಣ ಕೆಲಸವೇ. ವೆಲ್ಡಿಂಗ್ ಮಾಡೋದು, ಮನೆಗೆ ಗ್ರಿಲ್ ಬೇಕು, ರೈಲಿಂಗ್ಸ್ ಬೇಕು, ಗೇಟ್ ಬೇಕು, ಗ್ರಿಲ್ಸ್ ಬೇಕು, ರೈಲಿಂಗ್ಸ್ ಬೇಕು, ಸೆಡ್ ಮಾಡ್ಕೋಬೋದು. ಅದೇ ಫ್ಯಾಕ್ಟ್ರಿ. ಹೌದಾ? ಫ್ಯಾಕ್ಟ್ರಿ ಕೆಲಸ ಮಾಡೋ ಬದಲು ಇದೇ ಫ್ಯಾಕ್ಟ್ರಿ. ಹೌದೌದು ಅಲ್ವಾ? ಹೌದು. ಆಗಲಿ, ಚೆನ್ನಾಗಿರಲಿ, ನಿಮ್ಮ ಫ್ಯಾಮಿಲಿ ಕುಟುಂಬ ಎಲ್ಲ ಚೆನ್ನಾಗಿರಲಿ. ನಮ್ಮ ಕಬ್ಬಿಣ ಕೆಲಸಗ ಇನ್ನೂ ಉಳಿಲಿ. ಇದು ಪಾರಂಪರ್ಯ ವಿದ್ಯೆ. ಹೌದೌದು ಯಾರೇನು ಹೇಳ್ಬೋದು, ಏನು ಕಟ್ಟಿದ್ರು, ಹೌದು, 22 ಫ್ಲೋರ್ ಕಟ್ಟಿದ್ರು ಕಬ್ಬಿಣನೇ ಮೂಲ. ಹೌದೌದು ಅಲ್ವಾ? ಹೌದು. ಅದರಿಂದ ನಿಮ್ಮೆಲ್ಲ ಚೆನ್ನಾಗಿರಲಿ ಅಂತೇಳಿ ಒಂಥರ ನಮ್ಗೆ ಒಂದು ನಿಮ್ಮ ಜೀವನ ಚರಿತ್ರೆ ನಿಮ್ಗೆ ಹೆಂಗಿದೆ ಅನ್ನೋದಕ್ಕೋಸ್ಕರ ನಂಗೆ ಬೇಕಾಗಿತ್ತು. ಹೌದು. ಎಲ್ಲ ತಿಳಿಸ್ಕೊಟ್ರಿ, ಸಂತೋಷ ಸರ್. ನಮಸ್ಕಾರ.